नान्यास्पृहा विभुते द्वैस्मृतिये सत्यं वदामि च भवान् अखिलान्तरात्मा भक्तिं प्रयच्छ रघुपुङ्गवदन्तराम्ये कामादिदोषरहितं गुरुणां मनोजवं वादात्मजं मामवयुक्तं श्रीरामदूतं विदेहापदि कालोनि प्रपञ्च मुमुक्षु जनालागि अध्यात्मचर्च करोनी बहुलोकदेवी नमस्कार बोलो राजा राम राम बोलो सीता राम राम बोलो राजा राम राम बोलो सीता राम जय राम श्री राम जय राम जय 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 जय राम श्री राम राम बोलो सीता राम राम बोलो राजा 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 राम राम बोलो सीता राम राम ಎಲ್ಲಿನೂ ಹಾಕಿತ್ತು ಬಡಿಸ್ಲಿಕ್ಕೆ ತಂದಿತ್ತು ಅಂದಾನು ಬಡಿಕೆ ಸತ್ಪುರುಷರು ಅಂದರೆ ಜೀವನದ ಒಂದು ಸಮಗ್ರವಾಗಿರ್ತಕ್ಕಂಥ ಅನುಭವಗಳ ರಾಶಿ ಅಂದ್ರೆ ಸತ್ಯ. ಅಷ್ಟು ಅಲ್ಲದೆ ಆಂತರಿಕ ವಿಕಾಸದ ಒಂದು ಪರಮೋಚ್ಚ ಅವಸ್ಥಾ ಅಂತ ಸತ್ಯ. ಈಗ ನೋಡ್ರಿ ಹೆಂಗಿದೆ ಅಂದ್ರೆ ನಾವು ಓದಿರ್ತೀವಿ, ಸಣ್ಣವರಿದ್ದಾಗ ಓದಿವಿ ಡಾರ್ವಿನ್ ಮತ್ತು ಥಿಯರಿ ಅದು ಮಂಗನಿಂದ ಮನುಷ್ಯ ಅಂತ ಅಲ್ಲ, ಮಂಗನಿಂದನೇ ಆಗಿರೋದು. ಅದ್ರ ಮುಂದೆ ಇರೋ ಪ್ರಶ್ನೆ ಅದು ಮತ್ತೆ ಮಂಗನ ಆಗೋದು. ಮಂಗ್ಯ ಇದ್ವಿ, ಈಗ ಬಂದು ಹತ್ತೀವಿ. ಅಂದ್ರೆ ಇದು ಮುಂದೆ ಏನಾಗ್ಬೋದು? ವಿಕಾಸ ಅಂತೂ ಆಗ್ಬೇಕ, ಬೆಳವಣಿಗೆ ಆಗ್ಬೇಕಿಲ್ಲ. ಗರ್ಭದಲ್ಲಿ ಶಿಶು ಆ ಮಗು ಏನಂದ್ರೆ ಮಗುವಿನ ಬೆಳವಣಿಗೆ ಆಗ ಸರ್ವಾಂಗೀಣ ಬೆಳವಣಿಗೆ ಆಗ ಎಲ್ಲ ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗ್ತದೆ. ಇದು ಗೊತ್ತಿರ್ಬೋದು, ಆದ್ರೆ ಹೆಂಗಾಗ್ತದೆ ಅಂದ್ರೆ
ಮುಂಚೆ ಅದೊಂದು ಪರಮಾಣು ರೂಪದಲ್ಲಿ, ಆಮೇಲೆ ಅದರ ಕೋಶಗಳ ನಿರ್ಮಾಣ. ಗರ್ಭದಲ್ಲಿ ಪರಮಾಣುವಿನ ರೂಪದಲ್ಲಿರ್ತಕ್ಕಂಥ ಏನೊಂದು ಪಿಂಡ ಅದನ್ನು, ಆ ಪಿಂಡ ಬೆಳಕೋತ್ ಹೋದಾಗ ಅದರ ಕೋಶಗಳ ನಿರ್ಮಾಣ. ಕೋಶ ಅಂದ್ರೆ ಸೆಲ್ಸ್. ಆ ಕೋಶಗಳಲ್ಲಿ ಬೇರೆ ಬೇರೆ ಕಾರ್ಯ ಮಾಡ್ತಕ್ಕಂಥ ಕೋಶ. ಕೆಲವು ಕೋಶ ಹೆಂಗಿರ್ತಾವಂದ್ರೆ ಅವು ಬರೀ ಕೈಯನ್ನ ಮಾಡ್ತಾರೆ. ಆ ಕೋಶಗಳು ಬಡ 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 ಕೈ ಮಾಡಿ ಶುರು ಮಾಡಿಬಿಡ್ತಾವೆ. 9 ತಿಂಗಳದಾಗ ಆಗ್ಬಿಟ್ಟದ್ರಿ ಎಲ್ಲ. ಆಮೇಲೆ ಕೆಲವು ಕೋಶಗಳು ಹೆಂಗಿರ್ತಾವಂದ್ರೆ ಕಾಲ್ ಮಾಡೋ ಕೋಶ ಇರ್ತಾವ, ಕಾಲ್ ಮಾಡಿರ್ತಾವೆ. ಜ್ಞಾನೇಶ್ವರ ಮಹಾರಾಜ ಜ್ಞಾನೇಶ್ವರಿಯಲ್ಲಿ ಬರ್ದಾರ. ಏನ್ ಬರ್ದಾರ ಅಂದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ತ್ವಚ ಇವು 5 ಜ್ಞಾನೇಂದ್ರಿಯಗಳು ಇವು ಆ ದೇಹದೊಳಗೆ ಮುಂಚೆ ನಿರ್ಮಾಣ ಆಗಲಿಲ್ಲ. ಹೆಂಗ ಆ ದೇಹದೊಳಗೆ ಇನ್ನೂ ಒಂದು ಮಹತ್ವ ದೃಷ್ಟಿ. ಈ ನಮ್ಮ ಕಡೆ ಬರ್ತಾರೆ, ಏನ್ರಿ 3 ವರ್ಷ ಆಯ್ತು ಮಕ್ಕಳಾಗಿಲ್ಲ, 5 ವರ್ಷ ಆದ್ರಿ ಮಕ್ಕಳಾಗಿಲ್ಲ, 10 ವರ್ಷ ಆದ್ರಿ ಮದುವೆ ಆಗಿ ಮಕ್ಕಳಾಗಿ, ಆಮೇಲೆ ಮತ್ತೆ ಏನೇನು ಹೊರಗಿನ ಪ್ರಪಂಚದೊಳಗಿನ್ನು ಉದ್ಯಾಟ ಮಾಡ್ತಾರೆ. ಅದೇನು ಅಷ್ಟು ಸರಿ ಆಗ್ತದೆ. ಒಮ್ಮೆ ಶೇಷಾಚಲ ಸ್ವಾಮಿಗಳ ಒಬ್ಬರು ಶಿಷ್ಯರಿದ್ರು. ಅವ್ರಿಗೆ 4 ಮಂದಿ ಶಿಷ್ಯರು. ನಾರಾಯಣ ಮಹಾರಾಜರು ಅಂತ ಒಬ್ಬರು ಶಿಷ್ಯ. ಅವ್ರ ಕಡೆಗೆ ಒಬ್ಬಾಕಿ ದೊಡ್ಡ ಶ್ರೀಮಂತರ ಹೆಣ್ಮಗಳು ತನ್ನ ಸೊಸಿನ ಕರ್ಕೊಂಡು ಮನೋಭಾವನ ಹೆಂಗಿರ್ತದೆ. ಸೊಸಿನ ಕರ್ಕೊಂಡು ಹೋಗಿ ಅಕ್ಕೇನೊಂದು ಆಗ್ತಿ ನಾರಾಯಣ ಭಗವಾನ್ರಿಗೆ ಏನಂತು, ಗುರುಗಳೇ ಈಗ ಮಕ್ಕಳಾಗಿಲ್ಲ, ಆದ್ರಿಂದ ಆಶೀರ್ವಾದ ಮಾಡಿ. ಅವ್ರೇನಾದ್ರು ಅಕ್ಕಿನ ಕೇಳೋಣ ಏನಂತ. ಅವಾಗ ಅವ್ರ ಸೊಸಿನ ಕೇಳಿದ್ರೆ ಏನ್ ಮಾಡ್ತೀನಿ ಏನಂತ. ಅವಾಗ ಕೇಳಿದ್ದಾರೆ, ಮಹಾರಾಜ್ ಗುರುಗಳೇ ನನ್ನ ಮೇಲೆ ಅನುಗ್ರಹ ಮಾಡಿ ನನಗೆ ಒಬ್ಬ ಒಳ್ಳೆ ಗಂಡನ್ನು ಕೊಟ್ಟಿರಿ, ನನಗೆ ನನ್ನ ಪತಿ ಕೊಟ್ಟಿರಿ. ಇನ್ನು ಮತ್ತೆ ಕೇಳಿದೆ ಏನಾದ್ರು ಒಂದು ಪತಿಯ ಒಂದು ಇದನ್ನೇನು ಅಂತಸ್ತನ್ನ ಕಡಿಮೆ ಮಾಡಿ. ಪತಿಯ ಒಂದು ಪ್ರಾಪ್ತಿಯ ಒಂದೇನು ಒಂದು ಪರಿಪೂರ್ಣತೆಯ ಭಾವದ ಸಮಾಧಾನ ಬೇಕು, ಅದನ್ನ ಕಡಿಮೆ ಮಾಡಿ. ನನಗೆ ಇನ್ನೊಂದು ಬೇಕು ಅಂದಾಗ ಇದು ಕಡಿಮೆ ಬಿಟ್ಟಿದ್ದು ನನ್ನ ಪ್ರಾರಬ್ಧವಾಗಿದ್ರೆ ಆಗಿದ್ರೆ ಇಲ್ಲ ಇಂಥ ಗುಣ ಹುಡ್ಕೋತ ಆದ್ರೆ ಅದಷ್ಟೇನು ಸರಳ ಇದ್ರೆ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇದೊಂದು ವ್ಯವಸ್ಥೆ ಅದ. ಕೆಲವು ಪ್ರಶ್ನೆ ಅವ ಪುತ್ರ ಇಲ್ಲ. ಏನು ನೀವು ಇರೋ ತಂದೆ ತಾಯಿ ಹೊಟ್ಟಿಲಿ ಯಾಕೆ ಹುಟ್ಟಿ ಬಂದ್ರಿ? ಉತ್ತರ ನೀವು ಪುರುಷ ಅಥವಾ ಸ್ತ್ರೀ, ಹುಡುಗ ಅಥವಾ ಹುಡುಗಿ ಹಾಗೇನ ಯಾಕೆ ಹುಟ್ಟಿ ಬಂದ್ರಿ? ಇಲ್ಲ. ನೀವು ಕರಿ, ಕೆಂಪು, ಬಳಿ, ಬಿಳಿ, ಕುರೂಪ, ಸ್ವರೂಪ ಯಾಕೆ ಹುಟ್ಟಿ ಬಂದ್ರಿ? ಉತ್ತರ ಇಲ್ಲ. ನೀವು ಬಡತನದಾಗ ಯಾಕೆ ಹುಟ್ಟಿ ಬಂದ್ರಿ? ಪ್ರಶ್ನೆ ಹುಟ್ಟಿ. ಶ್ರೀಮಂತರಾಗಿ ಯಾಕೆ ಹುಟ್ಟಿ ಬಂದ್ರಿ? ಕೈ, ಕಾಲು ಅರ್ಥಾತ್ ಏನು ಅಂಗಾಂಗಗಳು ಬಿಕ್ಕದಿರ್ತಕ್ಕಂಥ ಭಾವದಲ್ಲಿ ಯಾಕೆ ಹುಟ್ಟಿ ಬಂದ್ರಿ? ಒಂದು ಸಾಲಾಗ ಹುಡುಗರು ಕೇಳಿದಂತ ಸಾಯಿಗಳು ಬಂದಿದ್ರು, ಇನ್ಸ್ಪೆಕ್ಷನ್ ಇತ್ತು. ಕೇಳಿದಂತೆ ಮಾಸ್ತರ ಇವರಿಗೆಲ್ಲ ಅಂಕಿ ಮಂಕಿ ಕಲಿಸಿಲ್ಲಿರ್ತೀವಿ, ಮುಂಚೆ ಅಂಕಿ ಮಂಕಿ ಕಲಿಸ್ತೀವಿ, ಏನದ ಅವಶ್ಯಕತೆ ಇಲ್ಲ. ಈಗೆಲ್ಲ ಮೊಬೈಲು, ಕ್ಯಾಲ್ಕುಲೇಟರ್, ಕೋಟಿಗಟ್ಟಲೆ ಲೆಕ್ಕ ಮಾಡಿಬಿಡ್ತಾರೆ. ಈ ನಾವು ಇದೇ ಕೋಟಿಗಟ್ಟಲೆ ಲೆಕ್ಕ ಮಾಡಿದ್ವಿ ಮೇಲೆ ಅದೇ ಜಪ ಇತ್ತಾರ ಪುಸ್ತಕ, ಎಷ್ಟು ಪುಸ್ತಕಕ್ಕೆ 1 ಕೋಟಿ ಆಗ್ತದೆ ಅಂತ ಲೆಕ್ಕ ಮಾಡಿ ಕಲಿಸಿದ್ವಿ. ಅದು ನಾವು ನಮ್ಮ ತಂದೆಯವರು ನನ್ನ 6ನೇ ವರ್ಷಕ್ಕೆ ಶಾಲೆ ಕರ್ಕೊಂಡು ಹೋಗ್ತೀವಿ. ಈ ನಮ್ಮಲ್ಲಿ 2.5 ವರ್ಷ ಆಗಿದೆ ಅಂತಿದ್ವಿ. ಅಕ್ಷರ ಅಭ್ಯಾಸ ಮಾಡಿದ್ವಿ. ನಮ್ಮ ಏನೋ ಹುಡುಗರ ಮನೆಗೆ ಬರ್ತದೆ.
ಒಂದೆರಡು ವರ್ಷ ಆಡ್ಕೋತಕ್ಕಂಥ ಏನು ಒಮ್ಮೆಲೆ ನೀವು ಎರಡು ಚಿಕ್ಕದ ಅಕ್ಷರ ಅಭ್ಯಾಸ ಮಾಡಿಸಿ ಅವ್ನು ಏನು ದೊಡ್ಡ ಇವನು ಮಾಡಿ ಆಮೇಲೆ ಸುಖ ನೀವು ಸುರ್ಕೊಳ್ಳೋದು ಅಲ್ಲ. ಅವು ಕಲ್ತದ್ದು ಹೋಗ್ಬಿಡ್ತಾವ್ರಿ. ಅಮೇರಿಕಾ, ಫ್ರಾನ್ಸು, ಜಪಾನು, ಜರ್ಮನ್ ಅನ್ನೇ ಒಂದಾದ ಅವ್ರು ತಂದು ತೀರ್ಕೊಳ್ತಿದ್ರು. ಫೋನ್ ಮಾಡಿದ್ರು, ನಿಮ್ಮ ಅಪ್ಪು ಭಾಳ ತ್ರಾಸಾಗಿರ್ಪ, ಲಘು ಬಾ, ಅವ್ರು ಕಿಸ ಅಂತ ಹೇಳುವಂಥದ್ದು ಅವ್ರು ಸಿಗಬೇಕು, ಆಗಬೇಕು, ಟಿಕೆಟ್ ಆಗಬೇಕು, ಅಷ್ಟೊಂದು ಸ್ಥಳವೇ. ಅವ ಏನಂದ, ನಾ ಬರಬೇಕೇನು ಅಂತ ಕೇಳಿ ಅವ್ರ ಅಪ್ಪ ಶಿಫ್ಟ್ಗೆ ಅದ ಅವ್ನು ಬರ್ಬೇಡ ಅಂತ ಹೇಳಿ ನಾನು ಸಾಯ್ಲಿಕ್ಕೆ ಅವನೇನು ಬೇಕಾಗಿಲ್ಲ ನನಗೆ. ನಾ ಸತ್ತ ಸಾಯ್ತೀನಿ, ನನಗೆ ಸಾಯ್ಲಿಕ್ಕೆ ಅವನೇನು ಬೇಕಾಗಿಲ್ಲ, ಅವ್ರು ಬರ್ಬೇಡ ಅಂತ ಮಾಡಿ. ಮತ್ತು ಇವು ಮನೆಯಲ್ಲಿ ಮುಖ ಮುಚ್ಚಿದಿ ಹೆಣ್ಮಕ್ಳು ಒಂದ್ ಕಡೆ ಹೋಗಿರ್ತಾರೆ, ಗಂಡು ಮಕ್ಕಳು ಒಂದ್ ಕಡೆ ಹೋಗಿರ್ತಾರೆ. ಅವು ಎರಡ ನಾಲ್ಕು ಮೂರದಿಂದ ಬರೋ ಪರಿಸ್ಥಿತಿ ಹೋಗಿದ್ರು. ಅಲ್ಲಿ ಹೋಗಿ ಮಾಡೋದಾದ್ರೆ ಏನದ ಭಿಕಾರಿತನ. ಅಲ್ಲಿ ಹೋಗಿ ಇಷ್ಟು ದೊಡ್ಡ ಭಿಕ್ಷುಕರು ಎಲ್ಲಿ ಹೋದ್ರು ಬೇಕು ಬೇಕು ಅನ್ನೋದಂತೂ ತಪ್ಪಾಗಿಲ್ಲ. ಬೇಕು ಬೇಕು ಅಂತ ಅನ್ಸೋರು ಭಿಕಾರಿತನ ಲಕ್ಷಣ. ಸಾಕು ಸಾಕು ಅನ್ಸೋರು ಖರೆ ಶ್ರೀಮಂತಿ ಲಕ್ಷಣ. ಸಾಕ್ತಾನೆ ಭಗವಂತ ಅನ್ನ ವಸ್ತ್ರ ಆಶ್ರಯ ಕೊಟ್ಟಾನಿಲ್ಲ, ಸಾಕು. ಉಳಿದ ಆಯುಷ್ಯವನ್ನು ನಾವು ಎಲ್ಲಿ ಬೆಳೆದಳಿ ವೆಂಟ ಕೂಡ ಹೆಬ್ಬಳ್ಳಿ ಗೊಂದಾವಲೆ ಹೋಗಿ 8 4 ದಿವಸ ಇತ್ತು ನಾಮಸ್ಮರಣೆ ಮಾಡಿಬಿಡು. ಈ ಹುಡುಗಾಳ ಈ ಆಯುಷ್ಯಲ್ಲ ಬರೀ ದುಡ್ಡು ಗಳಿಸೋದ ಹೋಗ್ತೀನಿ, ದುಡ್ಡು ಗಳಿಸ್ಲಿಕ್ಕೆ ಆಯುಷ್ ಕೊಡ್ತಾರೆ. ಮತ್ತೆ ಇವು ಮುದುಕ ಮುದುಕಿ ಅವ್ರು ಫೋನ್ ಮಾಡ್ತಾರ, ಅಪ್ಪ ಅಮ್ಮ ಇಬ್ರು ಬರ್ರಿ ಡೆಲಿವರಿ ಅದ ಬಾಣಂತನಕ್ಕ ದೊಡ್ಡ ಖುಷಿಗೆ ತುಪ್ಪ ಎಲ್ಲರೂ ನಾವು ನೀರು ತಪ್ಪಿರ್ತೀವಿ. ಅಲ್ಲಿ ಹೋಗ್ತಾರೆ, ಹೋಗಿ ಅವ್ರಿಬ್ರು ಡೆಲಿವರಿ ಆಗ್ತದ, 15-20 ದಿವಸ ಆಗ್ಬೋದು. ಇಬ್ರು ಆಫೀಸ್ ಹೋಗ್ಲಿಕ್ಕಂತಾರೆ. ಈ ಮುದುಕ ಮುಗಿ ಭಾಷಾ ಬರಂಗಿಲ್ಲ, ಅಲ್ಲಿ ಜನರ ಪರಿಚಯ ಇಲ್ಲ, ಅವು ಕೆಲವು ಮಂದಿ ಮಾತಾಡ್ಬೇಕು ಅಡ್ಡಾಡ್ತಿರ್ತಾವ, ಹೊರಗೆ ಹೋಗಿ ಗೊತ್ತಿಲ್ಲ. ಆ ಕೊಲಿ ಈ ಕೊಲಿ, ಈ ಕೊಲಿ ಆ ಕೊಲಿ ಬಿಟ್ಟಾಗದೆ ಅಡ್ಡಾಡ್ಕೋತ 2-3 ತಿಂಗಳು ಆದ್ರೂ ಕಲಿತಿರ್ತ ನಮ್ಮಲ್ಲೂ ಕಲಿತು. ಏನು ಸುತ್ತ ತುಟ್ಕೊಡು ಬಡ್ಕೊಂಡು ನಾವು ಕಲಿಸ್ತೀವಿ. ನಿನಗೆ ಗೊತ್ತಿಲ್ಲ. ನಾವೊಂದು ಹೊಸ ಯೋಜನೆ ಮಾಡಿ, ನಿಮ್ಗೆ ಯಾರು ನಿಮ್ಮ ಹುಡುಗರನ್ನ ಶಾಲೆಗೆ ಹಾಕಂಗಿಲ್ಲ ಅಂತಿಲ್ಲ, ಅವ್ರ ಸಂಪೂರ್ಣ ಆ ಮಕ್ಕಳ ಜವಾಬ್ದಾರಿ ನಾವು ತಗೊಂಡ್ವಿ. ಅವ್ರ ಮಕ್ಕಳನ್ನ ಹೆಂಗೆ ಮಾಡ್ತೀವಿ ಅಂದ್ರೆ ಸಮಾಜದಲ್ಲಿ ಆ ಮಕ್ಕಳ ಬಗ್ಗೆ ಗೌರವ ಇರುವಂಗೆ ನಾವು ತಯಾರು ಶಾಲೆ ಕಳಿಸ್ತೀವಿ. ನಮ್ಮಲ್ಲಿ 6ನೇ ವರ್ಷಕ್ಕೆ ಶಾಲೆ ಕರ್ಕೊಂಡು ಹೋಗಿ ಮಾಸ್ತರ್, ಹೆಡ್ ಮಾಸ್ಟರ್, ನಮ್ಮ ತಂದೆಯವರು ಮಾಸ್ತರ್, ಹೆಡ್ ಮಾಸ್ಟರ್ಗೆ ಹೇಳಿದ್ರು, ಇವನ್ನ ಶಾಲೆಗೆ ಹೆಸರು ಶಿವಕ್ಕೆ 6 ವರ್ಷ ಇದ್ದು ನಮ್ಮ ಹೆಡ್ ಮಾಸ್ತರ್ ಕೇಳಿ, ಮಾಸ್ತರ್ ನಿಮ್ಗೆ ಏನಾದ್ರು ಮನ್ಯಾಗ ಕಲ್ಸಿರಿ? ಇಲ್ಲ, ನಾ ಏನು ಕಲ್ಸಂಗಿಲ್ಲ. ಕಲ್ಸಿಲ್ರಿ, ನಮ್ಮ ತಂದೆಯವ್ರು ಕಲ್ಸಾರ. ಏನಪ್ಪ ಏನು ಕಲ್ತಿದ್ವಿ? ಅಂಕಿ ಮಗ್ಗಿ ಬರ್ತಾವ್ರಿ, ಓದಿತ್ತು ಎಲ್ಲಿ ತನಕ ಬರ್ತಾವಂತಿ. ನಮ್ಮ ಅಜ್ಜ ನಮಗೆ ಕಲ್ಸಿದ್ರು 30 300 39 770 38 740 31 ಹೆಡ್ ಮಾಸ್ತರ್ 7ನೇ ಪಾಸ್ ಆಗಿ ಮಾಸ್ತರ್ ಆಗಿ ಸರ್ವಿಸ್ ಮೇಲೆ ಹೆಡ್ ಮಾಸ್ತರ್ ಆಗ ಅವ್ರಿಗೆ ಚಂದ ಓದ್ಬಿಟ್ಟು ಮತ್ತೇನ್ ಬರ್ತದೆ? ಕಾಲೊಂದು ಕಾಲು, ಕಾಲೆರಡತ್ತ ಕಾಲು, 3 ಕಾಲು, 4 ಕಾಲು, 1 ಕಾಲು, 5 ಕಾಲು, 1 ಕಾಲು, 6 ಕಾಲು, 7 ಕಾಲು, 1 ಕಾಲು, 2 ಕಾಲು, 3 ಕಾಲು, 25 ಓದಿ ಬರ್ತದೆ. ಓದು ಟೇಬಲ್ ಮೇಲೆ ಒಂದು ಪೇಪರ್ ಇಟ್ಟು ತಗೊಂಡು ಓದಿ.
ನಮ್ಮಲ್ಲಿ ಹುಡುಗರು ಹುಡುಗಿಯಾರು ಬರ್ತಾರೆ, ಅವು ಏನು ಬಿ ಆಗಿರ್ತಾವ, ಎಮ್ ಡಿ ಆಗಿರ್ತಾವ, ಕನ್ನಡ ಓದ್ಲಿಕ್ಕೆ ಬರಲ್ಲ. ಇಂಗ್ಲಿಷ್ ಮೀಡಿಯಂ ಹುಟ್ಟಿದ್ಕೊಳ್ಳಿ ಇಂಗ್ಲಿಷ್ ಮಾತೃಭಾಷೆ ಅಂತ ಸ್ವಲ್ಪದೇ ಅಭಿಮಾನ ಬೇಕಾಗ ಎಂಥ ದುರ್ದೈವ ನೋಡ್ರಿ ನಮ್ಗೆ. ನೀವು ಇಂಗ್ಲಿಷ್ ಕಲಿಯುವಾಗ ಏನಾದ್ರು ಮಾಡ್ಕೊಡ್ರಿ, ಕನ್ನಡದ ಸ್ಪಷ್ಟ ಚೆನ್ನಾಗಿ ಓದಿ ಬರೋದಿಲ್ಲ. ಆ ಕನ್ನಡದ ಎಂಥ ಸಾಹಿತ್ಯ ನಮ್ಗೆ, ಎಂಥ ಕಾವ್ಯಗಳು. ನಾವು ಗೋಲ್ಡಿಗೆ 8ನೇ 9ನೇ ಇದ್ದಾಗಿನ ಕವಿತಾ ನಮ್ಗಿನ್ನೂ ನಾನು ಅವನೊಂದು ಛತ್ರಮತಿ ಪ್ರಲಾಪ ಅಂತ ಕವಿತಾ ಇದೆ. ಗಳಗಳನೆ ಮುನ್ನ ಬೆಂದೊಳಗೆದ್ದ ಕರಿಗೊಳ್ಳಿಗಳನ್ನೆಲ್ಲ ಬಂದು ತಿರುಗಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನ ಪಟ್ಟಿರಿಸಿ ಕೆಲರೊಳಗುವಗ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದರೆ ಹುಚ್ಚನು ತಿರುಹಳು ತಿರುಹಲಾರದೆ ಬಾಯ್ಬಿಟ್ಟು ನಟ್ಟಿರಳು ಸುಡಗಾಡಳು ಬರುವುದಂತೆ ಬಾಯ್ಬಿಟ್ಟು ಹಲವುವ ವೀರನಾರಿ ಯಾವಳು ಮೀರೆ ಸುಟ್ಟೆಯಾಗದ ನಿನ್ನ ವೀರ ಬಾಹುಕನಾಣೆ ಕದ್ದು ಸುಡಬಂದೆ ನಿನ್ನ ನೆಟ್ಟಲವ ಮನುವನನ್ನು ಅರಮಳಿಸಿ ಬಂದು ಹಿಡಿದಿದ್ದ ಕಿತ್ತನು ಕೆದರಿ ಮುಟ್ಟಿಗೆಯ ಮೇಲಿದ್ದ ಸುತರು ಹಿಂಗಾಸುತ್ತ ರೂಪನು ಬಿಸುಡದಿರು ಬೇಡ ಬೇಡ ಕಟಕಟ ಹಸುಳೆಗೊಂದ ಬೀಳುವವ ನೆಕ್ಕಿ ತೆಕ್ಕಿಸಿಕೊಂಡು ಕುಲವ ನೋಡದೆ ಬೇಡಿ ಕೊಬ್ಬೆನಿವ ನನ್ನ ಮಗನಲ್ಲ ನಿನ್ನ ಇಟುವಿನೋಪಾದಿ ಸುಡಲು ಅನುಮತವನಿತ್ತು ಕರುಣಿಸು ಎಲೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಪಾಪ 2 ವರ್ಷ ಕೂಸುತ್ತಾನಂತೆ, ಅದಕ್ಕೆ ರಾಶ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮಗೇನಿಲ್ಲ ಅಂದ್ರೆ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯ ಮಹಾನತೆ, ಈ ಸಂಸ್ಕೃತಿಯಲ್ಲಿ ಅಂದಿನಿಂದ ಇಂದಿನ ತನಕ ಆಗಿರ್ತಕ್ಕಂಥ ಸತ್ಪುರುಷರ ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ನಮ್ಮ ಕರುಜ್ಞಾನ ಇದೆ. ನಾವು ಕಲಿಯುವುದು ಏನೋ ಒಂದು 4 ವರ್ಷ ದೊಡ್ಡ ಒಂದು ಏನೋ ತಿಳ್ಕೊಂಡ್ಬಿಟ್ಟು, ಆದರೆ ಸಮಾಜ ಸುಧಾರಣೆ ಅನ್ನುವಂಥದ್ದೇನದನು ಅದು ಕೇವಲ ಸತ್ಪುರುಷರಿಂದ ಮಾತ್ರ ಶಕ್ತಿ. ನಾ ಹೇಳಿದ ಗರ್ಭದಲ್ಲಿ ಆ ಪಿಂಡು ಬೆಳಿಲಿಕ್ಕೆ ಅಂದ್ರೆ ಇಂದ್ರಿಯಗಳನ್ನು ಯಾರು ನಿರ್ಮಾಣ ಮಾಡ್ತಾರಂದ್ರೆ ನಮ್ಮ ವಾಸನೆಗಳ ನಿರ್ಮಾಣ ಮಾಡ್ತಾವ ಅಂತ ನೋಡ್ಬೇಕನ್ನು ಒಳಗೇನು ವಾಸನೆ ಇರ್ತದ, ಉತ್ಕಟವಾದ ವಾಸನೆ. ಆ ವಾಸನೆ ಏನದಂದ್ರ ಈ ಕಣ್ಣುಗಳನ್ನು ಕೊರೆದು ಹೊರಗೆ ಬರ್ತದೆ, ನೋಡ್ಲಿಕ್ಕೆ ಹೊರಗೆ ಬರ್ತದೆ. ಕೇಳಬೇಕನ್ನೋ ವಾಸನೆ ಕಿವಿಗಳನ್ನು ರಚನಾ ಮಾಡಿಕೊಂಡು ಹೊರಗೆ ಬರ್ತದೆ. ತಿನ್ನಬೇಕು ಅನ್ನೋ ವಾಸನೆ ಬಾಯಿ ನಿರ್ಮಾಣ ಮಾಡಿಕೊಂಡು ಹೊರಗೆ. ನಾಲಿಗೆ ಈ 5 ಜ್ಞಾನೇಂದ್ರಿಯಗಳಲ್ಲಿ ಮೊದಲು ಅತಿ ಉತ್ಕಟವಾಗಿ ಪ್ರಾರಂಭ ಆಗುವ ಜ್ಞಾನೇಂದ್ರಿಯ ಯಾವುದು ಅಂದ್ರೆ ನಾಲಿಗೆ, ರಸನ. ನೋಡ್ರಿ, ಸಣ್ಣ ಕೂಸಿರ್ತಾವೆ, ಏನ್ ಕೈಗೆ ಸಿಗ್ತಾರೆ ತಿಂತಾವೆ, ಏನ್ ಕೈಗೆ ಸಿಗ್ತಾರೆ ತಿಂತಾವೆ. ನಾ ಯಾಕೆ ಹೇಳಿರ್ತೀನಿ ಅಂತಂದ್ರೆ ಈ ದೇಹದ ರಚನಾನ ಇಷ್ಟು ವಿಚಿತ್ರ. ಇದೆಲ್ಲ ಏನು ಮನೆಯಿಂದ ಮಾನವ ಅನ್ನೋದಕ್ಕೆ ಏನು ಆಗ್ತಿರ್ತದೆ, ಆದ್ರೂ ವಿಕಾಸ ಅನ್ನೋದು ಮಾತ್ರ ಸರಿ. ಇವತ್ತಿನ ತನಕ ನಾವು ಈ ಮಟ್ಟಕ್ಕೆ ಬಂದೀವಿ. ಇನ್ನು ಮುಂದೆ ಹಂಗ ದೇಹದ ವಿಕಾಸದ ಏನು ಅಂದ್ರೆ ಇಲ್ಲ. ದೇಹದ ವಿಕಾಸ ಇಲ್ಲಿ ಮುಗಿತು. ಇನ್ನೊಂದು 10,000 ವರ್ಷಕ್ಕೆ ಹಿಂದೆ ಬೆಳೀತದ, ಇವು ಇಂತಿಂತಾವಾಗ್ತವೆ ಅಂತಿಲ್ಲ. ಮತ್ತೆ ಏನ್ ಬೆಳವಣಿಗೆ ಆಗ್ಬೇಕು? ಇನ್ನೇನ್ ಬೆಳವಣಿಗೆ ಆಗ್ಬೇಕು ಅಂದ್ರೆ ಬುದ್ಧಿಯ ಬೆಳವಣಿಗೆ ಆಗ್ಬೇಕು, ಅಂತಃಕರಣದ ಬೆಳವಣಿಗೆ ಆಗಬೇಕು, ಭಾವನೆಗಳ ಬೆಳವಣಿಗೆ ಆಗಬೇಕು, ಪ್ರೇಮದ ಬೆಳವಣಿಗೆ ಆಗಬೇಕು, ಜ್ಞಾನದ ಬೆಳವಣಿಗೆ ಆಗಬೇಕು. ಇವೆಲ್ಲ ಆಂತರಿಕವಾಗಿರ್ತಕ್ಕಂತಹ ವಿಕಾಸದ ಲಕ್ಷಣ. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಸ್ವಲ್ಪ ನಮ್ದು ಏನಾಗಿರ್ತದೆ, ತಪ್ಪು ದಿಶೆಯಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ. ಭಗವಂತ ನಮಗೆ ಬುದ್ಧಿ ಕೊಟ್ಟಿರೋದು ಈ ಪ್ರಪಂಚ ದೃಶ್ಯ ಪ್ರಪಂಚದಲ್ಲಿ ಆ ಬುದ್ಧಿಯನ್ನ ಕೇಂದ್ರೀಕರಿಸಿ ಆ ಬುದ್ಧಿಯ ಒಂದು ಸಾಮರ್ಥ್ಯದಿಂದ ಈ ದೇಹವನ್ನ ಸುಖದಲ್ಲಿ ಇಡ್ಲಿಕ್ಕೆ, ಐಷಾರಾಮದಲ್ಲಿ ಇಡ್ಲಿಕ್ಕೆ ಅನುಕೂಲವಾಗ್ತಕ್ಕಂಥ ಸುಖಾನುಕೂಲತೆಗಳನ್ನ
ನಿರ್ಮಾಣ ಮಾಡುವುದಕ್ಕೆ ಆ ಬುದ್ಧಿ ಕೊಟ್ಟಿಲ್ಲ. ಎದಕ್ಕೆ ಕೊಟ್ಟಾನ? ಆ ಬುದ್ಧಿಯನ್ನು ಅಂತರ್ಮುಖಗೊಳಿಸಿ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಯಾವ ಒಂದು ಪರಮಾತ್ಮ ಚೈತನ್ಯ ಅಂತದನ್ನು ದಿವ್ಯವಾಗಿ ಅನಾದಿ ಅನಂತ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಅಖಂಡ ಆನಂದ ಸ್ವರೂಪವಾಗಿರ್ತಕ್ಕಂಥ ಯಾವ ಒಂದು ಪರಮಾತ್ಮನ ಅಂಶವನ್ನು ನಮ್ಮ ಅಂತಃಕರಣದಲ್ಲಿ ಜೀವಭಾವದಿಂದ ಆತ್ಮಭಾವದಿಂದ ಅದರ ಕಡೆಗೆ ನಾವು ನಮ್ಮ ಬುದ್ಧಿಯನ್ನು ಹೊರಡಿಸಿ ಭಗವದ್ಗೀತಾದಲ್ಲಿ ಭಗವಂತ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತ ಆತ್ಮನ್ನೇ ವಶ. ಯಾವ್ಯಾವ ಇಂದ್ರಿಯಗಳ ಮೂಲಕವಾಗಿ ನಮ್ಮ ಮನಸ್ಸು ಹೊರಗೆ ಹರಿದು ಹೋಗ್ಲಿಕ್ಕತ್ತೇದನು, ಯಾವ್ಯಾವ ಇಂದ್ರಿಯ? ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ. ಆ ಎಲ್ಲಾ ಇಂದ್ರಿಯಗಳ ಮೂಲಕವಾಗಿ ನಾವೇನು ಎಕ್ಸ್ಟ್ರೋವರ್ಟ್ ಆಗಿವಿ, ಬಹಿರ್ಮುಖರಾಗಿವಿ. ಆ ಮನಸ್ಸನ್ನು ನಾವು ಒಳಗೆ ಎಳೆದು ಅದನ್ನೇನ್ ಮಾಡಬೇಕು ಅಂದ್ರೆ ಆತ್ಮನಲ್ಲಿ ಆತ್ಮಾಂತಿ ಹೆಂಗರ ಗೊತ್ತಿಲ್ಲ ನಮಗೆ. ಆದ್ರಿಂದ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ನಾಮನ್ನೇವ ವಶಂ. ನಾಮದಲ್ಲಿ ತೊಡಗಿಸಲಿಕ್ಕೆ ಪ್ರಯತ್ನ ಮಾಡಿ. ಅಂತ ಮಾತ್ರ ಜೀವನದ ಎಲ್ಲ ಪ್ರಶ್ನೆ ತೆಗೆದು ಅಲ್ಲಿ ತನಕ ನಾವು ಇದೇನ ಹೇಳಿದ್ದಾರೆ, ನಾವು ಇವ್ರ ಹಟ್ಟಿಗೆ ಯಾಕೆ ಬಂದ್ವಿ, ಮನುಷ್ಯರಾಗಿ ಯಾಕೆ ಕೂತು ಬಂದ್ವಿ, ಇದಕ್ಕೆಲ್ಲ ಏನು ಅಲ್ಟಿಮೇಟ್ ಇದೇನು ಒಂದು ಕ್ವಶನ್ ನೀವು ಕೂತಿರಲಿಲ್ಲ ನಮ್ಮ ಜೀವನದಲ್ಲಿ. ನನಗೆ ಅರ್ಥಾತ್ ಇವನಿಗೆ ಇವಳ ಯಾಕೆ ಬೇಕಾದ್ರು, ಇವನಿಗೆ ಇವನ ಯಾಕೆ ಗಂಡ ಅಲ್ಲ. ನಾನು ವಿನೋದ್ ಅಂತ ಹೇಳ್ತಿದ್ರ ಸೀರಿಯಸ್. ನಾವು ಬೆಂಗಳೂರಿಗೆ ಹೋಗಿದ್ವಿ, ಇಬ್ಬರನ್ನೆಲ್ಲ ಇಟ್ಟು ಬಂದು ನಮಸ್ಕಾರ ಮಾಡಿ ಹೋಗೋದು ಆಶ್ಚರ್ಯ ಆಯ್ತು. ಈ ಹೆಣ್ಮಗಳು ಇವನು ಹೆಂಗೆ ಮದುವೆ ಆಗ್ತದೆ? ನಮಗೇನ ಉಸಾಬರಿ ಮಾಡಬಾರ್ದಾಗಿರ್ತಾರೆ, ತಲೆಗೂ ವಿಸ್ತಾರ ಬರಬಾರ್ದಾಗಿತ್ತು. ಆ ಹೆಣ್ಮಗಳು ನೋಡಿ ಬಡಕ ಇರ್ತದೆ, ಆ ಹುಡುಗನ ನೋಡಿ ಇಷ್ಟು ದಪ್ಪ ಅಂತ ಸಾವಿರ ಆಮೇಲೆ ತಲೆ ಬಂದು ಬೆಳೆಸಲು ಒಂದು ಮಾತು ಏನು ಅಂದ್ರೆ ಹಿಂಗೆ ಏನು ಯಾವುದೇ ಸಂಭವಿಸಿದ್ರೆ ಅದು ಸುಮ್ಮನೆ ಆಕ್ಸಿಡೆಂಟ್ ಇಟ್ಟು ಅಂತ ಕೂಡ ಸುಮ್ಮನೆ ಇದ್ರು. ಹೆಣ್ಮಗಳು ಗಾಂಧ ನೋಡಿದ್ರೆ ಈರ್ತಿಯ ಹೆದರಿ ಓಡೋ ಹಿಂಗಂದ್ರೆ ಇದು ಆಕ್ಸಿಡೆಂಟ್. ಅದನ್ನ ಭಾಳ ಒಳಗೆ ಹೋಗಿ ವಿಚಾರ ಮಾಡಬಾರ್ದು, ಸುಮ್ಮನೆ ಏನೋ ಆಕ್ಸಿಡೆಂಟ್ ಇರೋದು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಮಹಾರಾಜರಿಗೆ ಒಬ್ರು ಬಂದು ಏನಂದ್ರು, ಮಹಾರಾಜ್ ನಾನು ಇವತ್ತು ಶೋಕಾಂತಿಕ ಏನದ ಹೇಳಿಕ್ಕೆ ನಮ್ಮ ಬುದ್ಧಿ ಏನದನೋ ಬರೇ ದೃಶ್ಯದ ಕಡೆ. ನಮ್ಮ ಮಗ ಬಿ, ನಮ್ಮ ಮಗ MBA, ನಮ್ಮ ಮಗ MBBS, ಬರೇ ಬಹಿರ್ಮುಖವಾಗಿರ್ತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳೋದೇ ದೊಡ್ಡದೊಂದು ನಾವು ಭವಿಷ್ಯದಲ್ಲಿ ಸುಖವಾಗಿರಬಹುದು ಅನ್ನುವಂಥದ್ರ ಒಂದು ಸೆಲ್ಫ್ ಹಿಪ್ನಾಟೈಸೇಷನ್ ನಾವು ಸರ್ವಥಾ ಶಕ್ತಿ. ಒಂದ್ ಕಡೆಗೆ ಹೇಳ್ತಾರೆ, ಏನು ಜ್ಞಾನೇಶ್ವರ ಮಹಾರಾಜ್ ಹೇಳಿದ್ರು, ನಮ್ದೇನು ಪ್ರಪಂಚದ ಜ್ಞಾನ ಅನ್ನುವಂಥ ಏನು ವೃತ್ತಿಗಳವನು ವಿಚಾರಗಳವನು, ಈ ಪ್ರಪಂಚ ಜ್ಞಾನ ಅಂದ್ರೆ ಏನಂದ್ರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ಕಣ್ಣಿನ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರು ಇದ್ರ ಗೂಡ್ನಾಗ ಒಂದು ಕಣ್ಣು ಕೊದ್ಯಾಕ ಕೂತ ಹೋಗ್ಕೊಳ್ಳಿ ಅದ್ರ ಹಿಂಗೆ ನೋಡ್ತಾನೆ ಹಿಂಗೆ ನೋಡ್ತಾನೆ ಅಷ್ಟೇ ಬರ್ಕೊಂಡಿದ್ದೆ. ನನ್ ಕಿವ್ಯಾಗ ಸ್ವಲ್ಪ ಭಾಳ ನೋಡ್ತಿದ್ದೆ, ಅದು ಬೇರೆ ಇರೋದು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮನೆ ಅದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಗುರುಗಳ
ಎಷ್ಟೊಂದು ಎಂತೆಂಥ ಡಾಕ್ಟರ್ ಬರ್ತಾರಂದ್ರಿ, ಎಂತೆಂಥ ಬರ್ತಾರೆ. ಬಲ್ಮೂಗಿನ ಬಳಿ ಡಾಕ್ಟರ್ ಬೇರೆ ನಮ್ಮ ಅಕಸ್ಮಾತ್ ಎಲ್ಮೂಗಿನ ಹೊಳ್ಳಿಯಾಗಿಲ್ಲ ತ್ರಾಸ. ನಾವು ENT ಅಲ್ಲಿ ಹೋದ್ವಿ, ಹೋಗ್ಕೊಳ್ಳ ಅಂತ ಹೋದ್ ಖರೆ ನಾವು ENT ರೀ, ಆದ್ರೆ ನಾವು ಎಡಮೂಗಿನ ಬಳಿ ಡಾಕ್ಟರ್ ಅಲ್ಲ. ಇದು ಅತಿರೇಕ ಆಗುತ್ತೆ ಇದೆಲ್ಲ. ಅರ್ಥಾತ್ ನಾವು ನಮ್ಮ ಮಕ್ಕಳನ್ನ ನಾವು ಎಲ್ಲರೂ ಏನ್ ಮಾಡಿರ್ತೀವಿ ಅಂದ್ರೆ ಹೊರಗಿನ ಜಗತ್ತಿನ ಜ್ಞಾನ ಕೊಡ್ಬೋದು. ಆದ್ರೆ ಈ ಹೊರಗಿನ ಪ್ರಪಂಚದ ಜ್ಞಾನನೇ ನಮಗೆ ಆತ್ಮಜ್ಞಾನ ಕಾಟ ಬರ್ತದೆ. ದೃಶ್ಯದ ಯಾವ ಒಂದು ವಿಚಾರ ಜ್ಞಾನ ಅದನೋ, ಈ ಜ್ಞಾನ ನಾವು ಪುರುಷಾರ್ಥ ಈ ಜ್ಞಾನ ಪಡ್ಕೊಂಡ್ವಿ ಅಥವಾ ಏನೋ ಒಂದು ಅಭ್ಯಾಸ ಮಾಡಿದ್ವಿ, ತಿಳ್ಕೊಂಡ್ವಿ, ದೊಡ್ಡ ಬೇಕಾದಷ್ಟು ಸಂಬಳ ಪಡ್ಕೊಂಡ್ವಿ, ಅದರೊಳಗಿಂದ ಜೀವನದ ಪ್ರಶ್ನೆ ಬಗ್ಗೆ ಹರಿಯಂಗಿಲ್ಲ. ಆದ್ರೂ ನಮ್ಮ ದೊಡ್ಡ ಸ್ಥಿತಿ ನಾವು ಬಿಡಾಗಿತ್ತು. ಅರ್ಥಾತ್ ಏನು, ನಾವು ಆದಿದ್ದಿನ ಈದಿದ್ದೀನಿ ರಿಟೈರ್ಡ್ PSI ಅಂತ ಸೈನ್ ಬೋರ್ಡ್ ಹಾಕಿತ್ತು. ನಾನು ಹೆಂಡತಿ ಮಾತ್ರ ಅವ್ನು ಮಾತುಕೊಳ್ಳೋದು. ಮತ್ತೆ ರಿಟೈರ್ಡ್ PSI ಯಾರು ರಿಟೈರ್ಡ್ PSI ಏನ್ ಮಾಡ್ತೀನಿ ನಾನು? ಯಾರ್ಯಾರು ಮಾತಾಡ್ತೀನಿ. ಎಷ್ಟು ನಮಗೆ ಈ ಲೌಕಿಕ ಜ್ಞಾನ ದೊಡ್ಡ ಸ್ಥಿತಿ ಬೆಳಲಿಕ್ಕೆ ಯಾರು ಮುಂದೆ ಕೂತೀವಿ ನೋಡಿ. ಷಟ್ಶಾಸ್ತ್ರದಲ್ಲಿ ವಿದ್ವಾ ನಾನು ಇನ್ನು ಮೊನ್ನೆ ಹೇಳಿದ್ದೆ. ಅರ್ಥಾತ್ ಏನು ಅಂದ್ರ ಮುಳುಗುಂದಲ್ಲಿ ಅರ್ಥಾತ್ ಅಲ್ಲಿ ಅನೇಕ ಜಂತಿ ಗುರುನಾಥ ಶಾಸ್ತ್ರಿ ಜಂತಿ ಅವ್ರ ಕಡೆಗೆ ಇದ್ಕೊಂಡು ಎಷ್ಟೊಂದು ಶಾಸ್ತ್ರಾಧ್ಯಯನ ಮಾಡಿದ್ರು. ಮರಕಳ ಕಾಶಿಗೆ ಹೋಗಿ ಅಭ್ಯಾಸ ಮಾಡಿಬಿಡ್ತಿದ್ರು, ಪುಣೆಗೆ ಹೋಗಿ ಅಭ್ಯಾಸ ಮಾಡಿಬಿಡ್ತಿದ್ರು, ಧಾರವಾಡಕ್ಕೆ ಹೋಗಿ ಅಭ್ಯಾಸ ಮಾಡಿಬಿಡ್ತಿದ್ರು. ಮನಸ್ಸಿಗೆ ಒಳಗ ವೇದಾಧ್ಯಯನ ಮಾಡಿದ್ರು. ಋಗ್ವೇದವನ್ನು ಸಂಪೂರ್ಣ ಮುಖೋದ್ಗತ ಹೇಳ್ತಾರೆ. ಷಟ್ಶಾಸ್ತ್ರದಲ್ಲಿ ವಿದ್ವಾನ ಅದು. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೇ ಮನಸ್ಥೇನ ಲಕ್ಷ್ಮಣಂ ತತಃ ಕಿಂ ತತಃ. ಬೇಕಾದಷ್ಟು ಓದಿರುವಲ್ಲಿ ಬರೆದಿರುವಲ್ಲಿ ನಾವು ದಶಗ್ರಂಥಿ ಬ್ರಾಹ್ಮಣ ಕಡೆ ವಿದ್ವಾನ್ ಕಡೆಗೆ ಹೋಗಿದ್ವಿ. ನಾನು ನಮ್ಮ ಇನ್ನೊಬ್ಬರು ಗುರುಬಂಧುಗಳು ಹೋಗಿದ್ವಿ. ಅವ್ರ ಮುಂದೆ 10,000 ರೂಪಾಯಿ ನೋಟಿ. ಅವ್ರ ಧಾಮದ ವಿದ್ಯಾರ್ಥಿಗಳು ನಾ ಹೇಳಿದೆ, ದಯವಿಟ್ಟು ಒಂದು ಪ್ರಶ್ನೆ, ಒಂದು ಉತ್ತರ ಹೇಳಿ. ಏನು ನೀವೇನು ದಶಗ್ರಂಥಗಳನ್ನು ಓದೀನಿ, ಅದರಿಂದ ನೀವು ಪೂರ್ಣ ಸಮಾಧಾನ ಆಗಿದೆ ಅಂತ ನೀವು ಬಾಯಿಗೆ ಅಂದ್ರೂ ನಾವು ಒಪ್ಕೋತೀವಿ, ಇದು ತಗೊಳ್ತೀವಿ. ಅವ್ರು ಹೇಳಿದ್ರು ನಮ್ಗೆ ಸ್ವಲ್ಪ ಸಮಾಧಾನ ಆಗಿದೆ ಅಂತ ಗುರುಗಳ ಕೇಳಿ ಅದನ್ನ ಮತ್ತೊಂದು 100 ರೂಪಾಯಿ ನಾವು ತಿರುಗಿಕೊಟ್ಟು ಈ ಪ್ರಪಂಚದ ಎಲ್ಲಾ ವಿಷಯಗಳು ಅಪೂರ್ವ. ನಾರಾಜು ಬಹಳ ಚಂದ ಹೇಳ್ತಾರೆ, ನಮ್ಮ ಪ್ರಪಂಚದೊಳಗೆ ಏನಲ್ಲ ಅದೆಲ್ಲ ಅಪೂರ್ಣ ಇರೋದ್ರಿಂದಾಗಿ ನಮಗೆ ಸಮಾಧಾನ ಇಲ್ಲ. ಎಲ್ಲರೂ ಅಪೂರ್ಣ. ವಿದ್ಯಾ ಅಪೂರ್ಣ. ಇವತ್ತಿನ ವಿದ್ಯೆ ಏನದನ್ನು ಇದು ಅಪೂರ್ಣ. ಒಂದು ವೇಳೆ ಅದು ಪರಿಪೂರ್ಣ ಆಗಿದ್ರೆ ನಮಗೆ ಸಮಾಧಾನ ಆಗಿಬಿಡ್ಬೇಕು. MD ಫಸ್ಟ್ ಕ್ಲಾಸ್ ಫಸ್ಟ್ ಬಂದ ಸಮಾಧಾನ ಆಗ್ಬೇಕಿಲ್ರಿ. ಮರುಕ್ಷಣದಿಂದ ಶುರು ಮುಂದೆ ಏನ್ ಮಾಡ್ಲಿ, ನಮ್ಮ ಕಡೆ ಬರ್ತಾರೆ ಪ್ರಾಕ್ಟೀಸ್ ಮಾಡ್ಲು, ನೌಕರಿ ಮಾಡ್ಲು, ಅದು ಓದಿ ಸಾಕು ಏನದೇ ಆಗ್ತದೆ. ಎಲ್ಲರೂ ಒಂದ್ ಕಡೆ ಸಮಾಧಾನ ಆಗ್ಬೇಕಿಲ್ಲ ನಮ್ಗೆ. ಈ ಪ್ರಪಂಚದೊಳಗೆ ಸಮಾಧಾನ ಅನ್ನುವಂತ ಈ ಜಗತ್ತಿನೊಳಗೆ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ ಅಲ್ಲ. ಇಂಥದ್ರೊಳಗಿಂದ ನಾವು ಸಮಾಧಾನ ನಿರ್ಮಾಣ ಮಾಡ್ತೀವಪ್ಪ ಅನ್ನೋ ಜಗತ್ತಿನೊಳಗೆ ಸಿಗುವ ವಸ್ತುನ ಅಲ್ಲ. ಮಹಾರಾಜ ಕಡೆ ಒಬ್ಬರು ಬಂದೇನು, ಮಹಾರಾಜ್ ನನ್ನ ಪ್ರಪಂಚದೊಳಗೆ ಎಲ್ಲ ಅನುಕೂಲದ ಬೇಕಾದ್ರೆ ಸಮಾಧಾನ. ನಾವು ಹೊಸಪೇಟೆಗೆ ಹೋದಾಗ ಅಲ್ಲಿ
ನಂಜಪ್ಪ ಶ್ರೇಷ್ಠಿ ಅಂತೊಬ್ಬರು ವೈಶ್ಯರು ಕಟ್ಟ ನಂಜಪ್ಪ ಶ್ರೇಷ್ಠಿ ಒಬ್ಬರು ಕಲ್ಯಾಣ ಮಂಟಪ. ನಮಗೇನದು ನಮ್ಮ ತಂದೆಯವರು ಅಲ್ಲಿ ಚಿದಂಬರ ಹೇಳ್ತಿದ್ರು ಕಟ್ಟ ನಂಜಪ್ಪ ಶ್ರೇಷ್ಠಿ ಹತ್ತಿರದಲ್ಲಿ. ನಾವು ಓದ್ಕೊಂಡು ನಮ್ಮ ಮಹಾರಾಜ ಚರಿತ್ರೆ 21 ದಿವಸ ಹೇಳಿದ್ದೆ. ಅವರೊಂದು ದಿವಸ ಮನೆಗೆ ಬಂದೆ ಅದು ಓದಿ ಅಕ್ಷರಶಃ ಗಳಗಳಗಳ ಅದ್ಭುತ ಲಕ್ಷಾಧೀಶ ಮನುಷ್ಯ ಸರಿ ಮಡಿಗಳು ದಾರಿ ಮಾಡಿಕೊಡ್ರಿ. ಯಾತ್ರೆ ಮನೆಯೊಳಗೆ ಎಲ್ಲ ಒಬ್ಬರಿಗೊಬ್ಬರು ಚರ್ಚೆ ಆಗ್ತಾರೆ. ಹಾಗಾಗಿ ಹೇಳಿದ್ರು ನೋಡಿ ಒಳಗೆ ಸಮಾಧಾನ ಒಳಗೆ ಹೊರಗಿದ್ದೇ ಇಲ್ಲ ಅಂತ. ಇಲ್ಲದೆ ಇರೋ ಸಮಾಧಾನ ಏನ್ ಬಂತು ಏನ್ ಮಾಡಿ ಪಡ್ಕೊಳಿತು. ಒಬ್ಬ ಮುದುಕಿ ರಾತ್ರಿ 8 ಗಂಟೆಗೆ ತನ್ನ ಮನೆ ಮುಂದೆ ಟ್ಯೂಬ್ಲೈಟಿನ ಬೆಳಕಿನಲ್ಲಿ ಏನೋ ಹುಡುಕ್ತಾ ಇತ್ತು. ಆಕೆ ಬಹಳ ತನಕ ಹುಡುಕ್ತಾ ಇರೋದು ನಾವು ಹುಡುಗ ನೋಡ್ಕೊಂಡು ನಿಂತಿದ್ದ ಕೇಳಿದ ಅಜ್ಜಿ ಎಷ್ಟು ಹುಡುಕಿರ್ತೀವಿ, ಏನ್ ಕಳ್ಕೊಂಡಿದ್ವಿ, ಯಾಕೆ ಹುಡುಕಿರ್ತೀವಿ. ಸ್ವಲ್ಪ ಸೂರ್ಯ ಕಾಲದ ಹುಡುಗ ಹೂಗೆ ಆ ಹುಡುಗನ ಸ್ವಲ್ಪ ಹುಡುಗಿದ ಸೂರ್ಯ ಸಿಗಲಿಲ್ಲ. ಅದೇ ಸಲ ಎಲ್ಲಿದ್ದ ಅಂತ ಹೇಳಿ ಹುಡುಕಿ ಅವನು ಒಳ್ಳೆ ಅಡಿಗೆ ಮನೆ ಆಗಿತ್ತು. ಅಡಿಗೆ ಮನೆ ಆಗಿಬಿಟ್ಟಿರೋ ತುದಿ ಇಲ್ಲಿ ಹಾಕೊಂಡು ಅದು ಒಳಗೆ ಕಾಸ್ಲಿ ಅದನ್ನ ನಮಗೂ ಇಷ್ಟ ಆಗಿತ್ತು. ಆ ಸಮಾಧಾನವನ್ನು ಸೂಜಿ ಕಳ್ಕೊಂಡಿರೋರು ಒಂದು ಕಡೆಗೆ ಹುಡುಕಿಬೇಕು. ಎಷ್ಟು ಜನ್ಮ ಹುಡುಕಿದ್ರೆ ಸಿಗಲಿಕ್ಕೆ ಶಕ್ಯ. ಇಷ್ಟು ಮಾಡಿದ್ರೆ ಆತಂಕ ನಮ್ದೊಂದು ಹೆಣ್ಮಕ್ಳು ಮದುವೆ ಮಾಡಿ ಹುಡುಗನ ನೌಕರಿ ಹಚ್ಚಿ ಇವನೊಂದು ಮದುವೆ ಮಾಡಿ ಮುಂದೆ ಮೊಮ್ಮಕ್ಕಳನ್ನು ಮದುವೆ ಮಾಡಿ ಎಂದೂ ಮುಗಿಯದ ಕಥೆ ಒಬ್ಬ ರಾಜ ಇದ್ದ. ರಾಜನ ತಲೆಗೆ ಯಾವಾಗ ಏನ್ ಬರ್ತಾವ ಏನೇ ಬರಂಗಿಲ್ಲ. ಅವನ ಪಟ್ಟಣ ಏನಷ್ಟು ಎಂದೂ ಮುಗಿಯದ ಕಥೆ ಕೇಳಬೇಕು. ಅವನು ನಗರ ಹೊಡ್ತಿಲ್ಲ. ಯಾಕೆ ನನಗೆ ಎಂದೂ ಮುಗಿಯದ ಕಥೆ ಹೇಳ್ತಿರೋ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ. ಒಬ್ಬ ಪಂಡಿತ್ ಬಂದೆ ನಾ ಹೇಳ್ತೀನಿ ಹೇಳ್ಬಾರ್ದು. ಅವ ಮಹಾಭಾರತ ಮುಗಿಸ್ಲ ಮುಂದೆ ಬೆಳಿಗ್ಗೆ ಭೀಮ ದುರ್ಯೋಧನ ಯುದ್ಧ ಆಯ್ತು, ಧರ್ಮರಾಜ ಪ್ರಕೃತ ಕೃಷ್ಣ ಪಾಲ್ಕಾಕ್ರೋಧ ಮುಂದೆ 36 ವರ್ಷಕ್ಕೆ ಯಾವ್ದಾದ್ರು ಕಲಹ ಆಯ್ತು. ಮಹಾಭಾರತ ಮುಗಿಸಿದ ಮತ್ತೊಬ್ಬರು ಬಂದ ರಾಮಾಯಣ ಹೇಳಿದ, ಮಹಾಭಾರತ ಭಾಗವತ್ ಹೇಳಿದ, ವಿಷ್ಣು ಪುರಾಣ ಹೇಳಿದ, ಶಿವಪುರಾಣ ಹೇಳಿದ್ರು. ಎಲ್ಲ ಮುಗಿಯೋರಿ ಮುಗಿಯದ ಕಥೆ ಯಾವುದು. ಎಲ್ಲ ಪಂಡಿತರೆಲ್ಲ ಒಂದು ಕಡೆ ಗುಡಿಯಾಕಿಟ್ಟು ಚರ್ಚೆ ಮಾಡ್ತೀವಿ. ಅಲ್ಲಿ ಎದುರಿಗೆ ಒಬ್ಬ ಕತ್ತಿ ಮಾಡಬೇಕು ರಾಮ ರೈತ ಚಿಲ್ಮಿ ಸೇರಿ ಕೊಟ್ಟು ಅವ ಎದ್ದು ಗುಡಿಯಾಗಿ ನೋಡಿಲ್ಲ. ಎಲ್ಲರೂ ಚರ್ಚೆ ಏನ್ರಿ ಭಟ್ರೆ ಎಷ್ಟೊತ್ತಾತು ಏನೋ ಚರ್ಚೆ ಮಾಡಕತ್ತಿಲ್ಲ. ಏನ್ಪ ರಾಜ ಎಂದೂ ಮುಗಿಯೋದ ಕಥೆ ಹೇಳಿದ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ. ಈ ಏನ್ರಿ ಅತ್ಯಾಕರ್ಷಿತ ಮಕ್ಕಳಿಗೆ ತಲೆ ಕೆಟ್ಟಿದೆ. ನಾ ಹೇಳ್ತೀನಿ ಅಂದ. ನಾವು 4 ವರ್ಷ ಅಂತ ಹೇಳಿದ್ದಕ್ಕೆ ಎಲ್ಲ ಕತ್ತಿ 3 ಹೋದ್ರು. ನೀ ಏನ್ ಹೇಳ್ತೀವ ನೋಡ್ಬೇಕಂದ್ರೆ ನಾನು ನನ್ ಕರ್ಕೊಂಡು ಹೋಗಿ ನಾ ಎಂದೂ ಮುಗಿಯೋದ ಕಥೆ ಆತ್ ನೋಡ್ ನಡಿ ನಿಂತದೆ ಏನು ಮೊದಲು ಮುಂಜಾನೆ ಜಳಕ ಪಾಕ ಮಾಡಿ ಮಲ್ಬಂದು ಧೋತ್ರ ಉಟ್ಕೊಂಡು ಒಂದು ಜುಬ್ಬ ಹಾಕೊಂಡು ರುಮಾಲ್ ಸುತ್ಕೊಂಡು ತಯಾರಾದ ರಾಜನ ವಹಿಸ್ಕೊಂಡು ರಾಜ ಇವ್ ಹೇಳ್ತಾನ ಇವ ಏನೋ ಏನ್ ನೀ ಎಂದೂ ಮುಗಿಯಲ್ ಕಥೆ ಮುಂದೆ ಎಂದೂ
ಕೇಳಿ ನೋಡು ಸ್ವಲ್ಪ ಸುಮ್ಮನೆ ಒಂದು ಅಲ್ಲಿ ಇದಾಗಿದೆ. ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ, ನಿಮಗೂ ಗೊತ್ತಿರ್ಬೋದು, ಇವ್ರಿಗೂ ಎಲ್ಲ ಪಂಡಿತರು ಗೊತ್ತಿರ್ಬೋದು. ಏನು ಅಂದ್ರೆ ಕೇಳಾವ್ ಎಲ್ಲಿ ಕೂಡ್ಬೇಕು, ಕೇಳಾವ್ರು ಎಲ್ಲಿ ಕೂಡ್ಬೇಕು. ಕೇಳಾವ್ ಸ್ವಲ್ಪ ಮ್ಯಾಲ ಕೂಡ್ಬೇಕಿಲ್ಲ, ನೀವು ಮ್ಯಾಲ ಕೂತ್ ನಾ ಕೇಳ ಕೂತ್ ಹೆಂಗೆ ಹೇಳ್ತೀರಿ? ಒಬ್ರು ಪಂಡಿತರು ತಲೆ ಅವಕ್ಕೆಲ್ಲಕ್ಕೂ ಲಕ್ಷ ಕಡೆಗೆ ಲಕ್ಷ, ಒಂದು ಲಕ್ಷ ಕಡೆಗೆ ಲಕ್ಷ. ರಾಜ ಮಂತ್ರಿ ನೋಡಿ ಹಿಂಗಂತ ಏನ್ ಮಾಡ್ತೀವಿ ನಾವು ಕೇಳೋದಾದ ಕೂಡ್ರಿ ಅವ್ನು ಕುಡಿದ ಸುವಾಸನ ಕೂಡಿಸಿ ಹೇಳ್ಪ ಅಲ್ಲಿ ರಾಜ ಕನಿಷ್ಠ ಏನಪ್ಪ ಅಂದ್ರ ಆ ಹೇಳವನಿಗೆ ಒಳಗೊಂದು ಮಾದಿಯರೇ ಹಾಕಿ ನೀವು ಹಾಕ್ಬೇಡ, ಮಾದಿಯರೇ ಹಾಕಿ ಒಂದು ಗುಂಪಾದೆ ಹಚ್ಚಿ ಎಲ್ಲರೂ ಸ್ವಲ್ಪ ಪೂಜೆ ಪಾಜಿ ಮಾಡೋದಕ್ಕಿಲ್ಲ. ಮತ್ತೆ ಏನಾದ್ರು ಏನಪ್ಪ ಅಂತಂದ್ರೆ ಕೆಲವ್ರು ನಾವು ಸಣ್ಣವ್ರು ಅನ್ನೋ ದೃಷ್ಟಿಯಿಂದ ಏನು ಅವನ ತಲೆ ಮೇಲೆ ಏನಾದ್ರು ಒಂದಿಟ್ಟು ಕಿರೀಟು ಪರೀಟು ತೆಗೆದಿಟ್ರ ಹೇಳಾವ್ರು ಜೊತೆಗೆ ನಾವು ಕೇಳೋವ್ರ ಜೊತೆಗೆ ಅವಂತ ಏನಪ್ಪ ಏನ್ ಮಾಡ್ಬೇಕು ಮಂತ್ರಿ ತೆಗೆದು ಹೇಳ್ರಿ ಮತ್ತೆ ಇರ್ರಿ ನಮಗೆ ಅರ್ಥ ಉಪ್ಪ ಹಾಕ್ತದೆ ಅಲ್ಲಿ ಹಾಕ್ತೀವಿ ಎಲ್ಲ ಶುರು ಮಾಡಿ ಹಿಂಗ್ರಿ ಒಂದು ಊರಾಗ ಎಲ್ಲ ಇಂತಿದ್ರೆ ಮುಂದ ದಿವಸಕ್ಕೆ ಒಂದು ಮಗ ಆದ್ರೆ ಮುಂದ ಅವನು ದೊಡ್ಡ ಮಾಡ್ರಿ ಅವನು ಒಂದು 23-24 ವರ್ಷ ಆದ್ರೆ ಮುಂದೆ ಒಂದು ಹುಡುಗಿ ನೋಡಿದ್ವಿ, ಹುಡುಗಿ ನೋಡಿ ಮದುವೆ ಮಾಡಿದ್ರೆ ಮುಂದೆ 2 ವರ್ಷದಾಗ ಒಂದು ಮಗ ಆದ್ರೆ ಮುಂದೆ ಸಣ್ಣದಾಗಿ ಅವನು ದೊಡ್ಡ ಮಾಡಿದ್ರೆ ಮುಂದೆ ದೊಡ್ಡವಾದ ಬಗ್ಗೆ ಏನ್ ಮಾಡ್ತಂದ್ರಿ ಸಣ್ಣದಾಗಿ ಅವನು ಹುಡುಗಿ ನೋಡಿ ಮದುವೆ ಮಾಡಿದ್ರೆ ಮುಂದೆ ಗೊತ್ತಾದ್ರೆ ಮುಂದೆ ಅವನು ಒಬ್ಬ ಹುಡುಗ ಮುಂದೆ ಅವನು ಏನು ಅಲ್ಲೇ ಮುಂದೆ ಮದುವೆ ಆದ್ರೆ ಮುಂದೆ ಹೇಮಂತ ತಾಯಿ ನೀವು $1 ಲಕ್ಷ ಕೊಡ್ತೇವೆ. ಈ ಪ್ರಪಂಚದೊಳಗೆ ಸುಖದ ದೇಶ ನಮ್ಗ ನಾವು ಹೆಂಗಿದ್ದೀರ ಆರಾಮಿದ್ದೀವಿ ನೀವು ನಾವು ಆರಾಮ. ವಿವೇಕಿನ ಅಂತೂ ಸರ್ವಂ ದುಃಖಮೇವನಂತೂ ಅವಿವೇಕಿನ. ಯಾವ ವಿವೇಕಿ ಇದ್ದಾನೋ ಅವನಿಗೆಲ್ಲ ದುಃಖಮಯ. ಇಲ್ಲಿ ಹೇಳಿ ನಾನು ಜನ್ಮ ದುಃಖಂ ಜರಾ ದುಃಖಂ ಜಾಯ ದುಃಖಂ ಪುನಃ ಪುನಃ ಅಂತಕಾಲಂ ಮಹಾ ದುಃಖಂ ತಸ್ಮಾತ್ ಜಾಗ್ರತೆ. ಜನ್ಮ ದುಃಖ, ಜರಾದು ಅರ್ಧಕ್ಕೆ ದುಃಖ. ನಾವು ಬೆಳಗಾವದಾಗ ಒಬ್ರು ನಮ್ಮಪ್ಪ ಹೋದ್ವಿ ಅವ್ರು ಹೋದ್ ಕೂಡ ಪಾಪ ಅದು 70-72 ವರ್ಷದ ಮುದುಕ್ರಿ, 75 ವರ್ಷದ್ದು ಪ್ಯಾಲೇಸಸ್ ಆಗಿತ್ತು. ಕೋಟ್ಯಾಧೀಶ್ ಮನುಷ್ಯ, 4 ಮಂದಿ ಮಕ್ಕಳು, 4 ಮಂದಿ ಏನ್ ದೊಡ್ಡದು ಅನ್ಬಾರ. ನಾವು ಹಂಗ ಮನೆಯೊಳಗೆ ಹೋದ್ವಿ, ಒಂದು ಒಳ್ಳೆ ಕುಡಿ ಆಚೆ ಒಳಗೆ ಹೋದ್ವಿ. ಆ ಮುದುಕ ಸ್ಪಾಟ್ ಮೇಲೆ ಭಕ್ತಿ ಸರಿಯಾಗಿ ನೋಡಿ ಮಾತ್ರ ನೀರು ಕೊಡೋರಿಲ್ಲ. ನಿನ್ನ ನಾನು ಹೇಳಿದೆ, ಯಾವದ್ವಿತ್ತೋ ಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಎಲ್ಲಿವರೆಗೂ ನಾವು ದುಡ್ಡು ಗಳಿಸಿ ತಂದು ಮನ್ಯಾಗ ಕೊಡ್ತೀವೋ ಅಲ್ಲಿ ಒಂದು ಚಾ ಕಾಫಿ ಕೊಡ್ರಿ ಪಾಪ ಆಯಾಸಲ್ಲ, ಸ್ವಲ್ಪ ಅನ್ಕೊಂಡ್ರಿ. ಪಶ್ಚಾತ್ ಜೀವತಿ ಜರ್ಜರದೇ ರಿಟೈರ್ ಆಯ್ತು, 4 ವರ್ಷ ಆಯ್ತು, ಏನೋ ಒಂದು ಪ್ಯಾಲೇಸೆಸ್ಸೋ ಏನೋ ಒಂದು ತ್ರಾಸ ಆಯ್ತು, ಕಳ್ಕೊಂಡು ಒಂದು ಅಟ್ಲ ನೀರು ಕೊಡ್ತೀಯೇನು ತಂತಂದು ಏನು ಯಾಕಂದ್ರೆ ಇಲ್ಲೇ ಬಿದ್ದಿರ್ತೀರಿ. ಚಾ ಮಾಡ್ಬೇಕು, ಉಪ್ಪಿಟ್ಟು ಮಾಡ್ಬೇಕು. ನಾವು ಹೋಗಿ ಕೂತ್ವಿ, ನಾ ಏನು ಸಮಾಧಾನ ಅದ ಇಳ್ಳಿ ಅಲ್ಲ ಸ್ವಲ್ಪ ಬಾಯಿ ಕೊಟ್ಟು ಯಾಕ್ರಿ ಏನ್ರಿ
ಏನ್ರಿ ಭಾಳ ಆಯ್ತಲ್ಲ ಸುಡುತ್ತ ಇದನ್ನೆಲ್ಲ ನಾನ ಮಾಡಿ ನಿನ್ನ ಪರಿಸ್ಥಿತಿ ನೋಡಿ ಈಗ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಜಾಯ ಅಂದ್ರೆ ಹೇಳ್ತಿದ್ದೀನಿ ಹೇಳಿದ್ದು ನಾವು ಕ್ಷಣಕ್ಕೆ ದುಃಖ ಕೊಡುವ ವಸ್ತು ಪ್ರಪಂಚದಲ್ಲಿ ಯಾವುದಾದ್ರೂ ಇರ್ತಾರೆ ನಿನ್ನೆ ಹೇಳಿದ ವೈಫ್ ಅಂದ್ರೆ ಏನು ಅಂದ್ರೆ ವರಿ ಇನ್ವೈಟೆಡ್ ಫಾರ್ ಎವರ್. ಒಬ್ರು ಕೇಳಿದ್ರು ಹಸ್ಬೆಂಡ್ ಶಬ್ದಕ್ಕೆ ಆಗ್ತು ಅಂತ ಹೇಳಿದ್ರೆ ಇಲ್ರಿ ಅಕ್ಕಿ ಕಾಳು ಬಿದ್ದು ಕೂಡಲೇ ಹಸನ ಬಂದ ಹೊಡೆದಿಲ್ಲ. ಅರ್ಥಾತ್ ಏನು ಅಂದ್ರೆ ಹಿಂದಿನ ಕಾಲದಾಗ ಬರ್ತಾರ ಇಷ್ಟ ಕಡೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿನ ಮೇಲೆ ತಿಳಿಸುತ್ತಿರಬೇಕು. ನನಗೂ ಮೈಯಿಂದ ಹುಷಾರಿಲ್ಲ, ಹೆಂಡತಿ ಮೈಯಾಗ ಹುಷಾರಿಲ್ಲ, ಮಗ ಮಾತು ಕೇಳವಲ್ಲ, ಮಗಳದೆಲ್ಲೂ ಇನ್ನೂ ಏನು ಗೊತ್ತಾಗಿಲ್ಲ, 2 ವರ್ಷ ಸರಿಯಾಗಿಲ್ಲ, ಹೊರದಿಂದ ಏನೂ ಬೆಲೆ ಇಲ್ಲ, ಬ್ಯಾಂಕ್ನಾಗ ಲೋನ್ ಎಲ್ಲ ಮುಡಿ, ಬ್ಯಾಂಕ್ನಾಗ ಡೆಪಾಸಿಟ್ ಎಲ್ಲ ಮುಡಿ ಹೋದ್ರು. ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಸುಮ್ಮನೆ ಇತ್ತ ಕಡೆಗೆ ಎಲ್ಲವೂ ದುಃಖಮಯ, ನಿಮ್ಮ ದುಃಖವನ್ನು ಮೇಲಿನ ಮೇಲೆ. ಈ ಪ್ರಪಂಚದೊಳಗೆ ಸಮಾಧಾನ ಇಲ್ಲದೆ ಸತ್ಪುರುಷರ ವೈಶಿಷ್ಟ್ಯಾಗಿ ಮಾತು ಬರ್ತದೆ. ಅರ್ಥಾತ್ ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ. ಸತ್ಪುರುಷರ ಜೀವನದ ಒಂದು ಸ್ವರೂಪನ ಲಕ್ಷಣ ನಮ್ಮವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರುವುದು. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ನಾ ಇದೇ ಹೇಳಿ ಕಟ್ಟಿದ್ದೆ. ಕೆಲವು ಬರ್ತಾರ ಏನ್ರಿ 2 ವರ್ಷ ಮಕ್ಕಳಾಗಿಲ್ಲ, 8 ವರ್ಷ. ನಮ್ಮ ಆಶ್ರಮದಾಗ ಮಕ್ಕಳು 16 ವರ್ಷ ಆದ್ಮೇಲೆ ಮಗಳು ಅಕ್ಕಿ ನಾವು ಭಾಗ್ಯಶ್ರೀ ಅಂತ ಮದುವೆಯಾಗಿ 16 ವರ್ಷಕ್ಕೆ ನಮ್ಮ ಆಶ್ರಮದಾಗ 12 ವರ್ಷ ತುಂಬ ಸೇವಾ ಮಾಡ್ಕೊಂಡು ಏನಾಗ್ತದೆ, ಹಿಂಗ್ಯಾಕೆ ಆಗ್ತದೆ ಇದು ಅಂತ ಸೈಕಾಲಜಿ ಏನು ಅಂದ್ರೆ ಯಾವ ಜೀವ ಈ ಹೆಣ್ಮಗಳ ಹೊಟ್ಟೆಯಾಗ ಹುಟ್ಟಿ ಬರಬೇಕಾಗಿದೇನೋ ಆ ಜೀವ ಹಿಂದಿನ ಜನ್ಮದಲ್ಲಿ ಇನ್ನೂ ಬಿಡುಗಡೆ ಆಗಿಲ್ಲ ದೇಹದಿಂದ. ಅದು ಬಾ ಅಂದ್ರೆ ಹೆಂಗ್ ಬರ್ಬೇಕಂದ್ರೆ ಎಲ್ಲಿಂದ ಬರ್ಬೇಕಂದ್ರು ಅವ್ರ ಮ್ಯಾಲಿಂದ ಬೀಳ್ತಾವ. ದಿಸ್ ವರ್ಲ್ಡ್ ಇಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಕಲಿಬೇಕು, ನಾವು ಮಾಡ್ತೇವೆ. ಅಲ್ಲಿ ಆ ದೇಹದಿಂದ ಜೀವ ಹೊರಬಿದ್ದು ಭಗವಂತ ಹೇಳಿದ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗ್ರಂಥಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಜ್ಞಾತಿ ನವಾನಿ ದೇಹಿ. ಹೆಂಗೆ ನಾವು ಬಟ್ಟೆ ಹರಿದು ಕೂಡಲೇ ಹಂಗೆ ಹರಿಸ್ಕೊಂಡು ಹಂಗೆ ಹರಿದು ಹಂಗೆ ಒಗದು ಹೊಸ ಹಂಗೆ ಹಾಕ್ಕೊತೀವು. ಹಂಗೇನು ಅಂದ್ರೆ ಹೋದ ಜನ್ಮದಲ್ಲಿ ನಾವು ಯಾರು ನಾನಾಗಿ ಇವತ್ತು ಹುಟ್ಟಿ ಬಂದೇನೋ ಅವನು ದೇಹ ಇರೋದ್ರು ಹೋದ ಜನ್ಮದಾಗ ಅವನು ಜರ್ಜರಿತ ಆದ ಕೂಡಲೇ ಅವನು ದೇಹ ಬಿಡಬೇಕಾಗಿ ಬಂದ್ರಿ ಅವನೊಳಗಿರ್ತಕ್ಕಂಥ ಆತ್ಮನ ದೇಹವನ್ನು ಬಿಟ್ಟು ಬಿಡ್ತದೆ. ಆ ಆತ್ಮ ಏನ್ ಮಾಡ್ತಾರಂದ್ರೆ ಆ ದೇಹದೊಳಗೆ ಅದನ್ನು ಗೆಲ್ಲಬೇಕಾದ ಶರೀರ ಮುಗಿದ ಕೂಡಲೇ ಅದ್ರದ್ದು ಲೀಸ್ ಮುಗೀತು ಅಂದ್ರೆ ಅದನ್ನು ಬಿಟ್ಟು ಬಿಡ್ತಾರೆ ಜೀವ ಬಿಟ್ಟು ಅವಾಗ ಅದಕ್ಕೊಂದು ಭಗವಂತ ಹೊಸ ಮನಿ ತಯಾರು ಮಾಡಿ ಹೊಸ ವಸ್ತ್ರ ತಯಾರು ಮಾಡಿರ್ತಾನ ಸಲುವಾಗಿ ಅದ್ರೊಳಗೆ ಪ್ರವೇಶ ಮಾಡಿ. ಈಗ ನಮಗೆ ತಿಳಿಯುವ ಭಾಷೆದಾಗ ಹೇಳ್ಬೇಕಾದ್ರೆ ಹೆಂಗದ ಅಂದ್ರೆ ಭಗವದ್ಗೀತಾದ ವಿವೇಕಾನಂದರು BA ಪಾಸ್ ಆಗಿದ್ರು, ತಂದೆ ತೀರ್ಕೊಂಡಿದ್ರು. ವಿಶ್ವನಾಥ ದತ್ತರು ದೊಡ್ಡ ಬ್ಯಾರಿಸ್ಟರ್ ಆಗಿದ್ರು ಕಲ್ಕತ್ತಾದಲ್ಲಿ. ಸಾಕಷ್ಟು ದುಡ್ಡು ಗಳಿಸ್ತಿದ್ರು, ಅಷ್ಟೇ ಏನೇನು ಉಳಿಸ್ತಿದ್ದಿಲ್ಲ ಅವರು. ಒಂದು ದಿವಸ ವಿವೇಕಾನಂದ ಅಪ್ಪ ನನ್ನ ಸಲುವಾಗಿ ತೋರಿಸ್ನ ಬಾಯಿ ಕರ್ಕೊಂಬಂದು ಹೊರತು ಕನ್ನಡಿ ಮುಂದೆ ನಿಂದಿರ್ತಿದ್ರು. ಇದಾಗ ಏನು ಕಾಣಿಸ್ತು, ನಾನು ಕಾಣಿಸ್ತೀನಿ, ನಿನ್ನ ಸಲುವಾಗಿ ನಿನ್ನ ಇರ್ತೀನಿ, ಬಾಕಿದು ಏನು ಇರ್ತೀನಿ. ಒಂದು ಅವ್ಕೆ ಸತ್ಪುರುಷರು ಹಿಂದ ಎಂತೆಂಥ ಒಂದು ಮುಂಕಾಲವಾಗಿ ನಾವು ಬಂದಿರ್ತಾರದು ನಮ್ಮ ಕಲ್ಪನಾ ಇದ್ರೆ ಜಗತ್ ಪ್ರಸಿದ್ಧ ಅವರು ವಿವೇಕಾನಂದರು. ಆಮೇಲೆ ಅಣ್ಣ ತಮ್ಮಂದರೆಲ್ಲರೂ ಅವ್ರ ಮನೆ ಪಾಲ್ ಮಾಡಿಕೊಂಡು
ಇವ್ರ ತಾಯಿ ಭುವನೇಶ್ವರಿ ದೇವಿ, ತಮ್ಮ ನರೇಂದ್ರ, ತಂಗಿ ಒಂದು ಫೋನ್ ಉಳಿತು. 4 ದಿವಸ ಆದ್ರೂ ಮನೆ ಒಳಗೆ ಒಂದು ಊಟ ಎಕ್ಕಿಲ್ಲ. BA ಪಾಸ್ ಆಗಿರೋ ತರುಣ ಪ್ರತಿ ದಿವಸ ಅಕ್ಕಿ ಸದ್ಯ ಕೈ ಹಾಕಿ ಗೊತ್ತಿಲ್ಲ ಅಂತ ನಿಂತ ನಮ್ಮ ಊಟಕ್ಕೆ ಕರೆದವರ ಹೋಗ್ಬಿಡ್ತಾರೆ. ಉಪವಾಸ ಆಚಾರ್ಯಗಳನ್ನು ಇಂಥ ಪರಿಸ್ಥಿತಿಯಲ್ಲಿಯೂ ಅವ್ರ ಮ್ಯಾಲಿನ ಮ್ಯಾಲ ರಕ್ಷಣೆ ಕೊಡ್ತು. ಅವ್ರ ಮಿತ್ರರು ಏನು ಮೂರ್ಖಿದ್ದಿ ನೀನು ಅಲ್ಲೋ ಮನೆ ಒಳಗೆ ನಿಮ್ಮ ತಾಯಿ ತಂಗಿ ತಮ್ಮ ಉಪವಾಸ ಆಯ್ತಾರೆ. 4 ದಿವಸ ಆದರೂ ಮುಚ್ಚಿ ಅಕ್ಕಿಲ್ಲ, ಗಂಜಿ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ತಿರುಗಿ ಮುಗಿ ಆ ದಕ್ಷಿಣೇಶ್ವರ ಹುಚ್ಚು ಮುಕ್ತಿನ ಹತ್ರ ಹೋಗಿ ಕೂಗ್ತಿಲ್ಲ. ಯಾರಿಗೆ ಒಂದು ಸಹಿ ಮಾಡ್ಲಿಕ್ಕೆ ಬರಂಗಿಲ್ಲ, ನಿರಕ್ಷರಿ ಕೂಗ್ಸಿ. ಅವ್ರು ಶಾಲೆಗೆ ಹೋಗಿದ್ದೇ ಇತ್ತು. ಸಣ್ಣವ್ರಿರ್ತಾನ ಅವ್ರ ಅಣ್ಣ ಅವ್ರನ್ನ ಪೂಜಾರಿ ಅಂತ ದಕ್ಷಿಣೇಶ್ವರ ಕಾಲಿ ಮಂದಿರ ಪೂಜಾರಿ ಅಂತ ಅಂದಿದ್ರು. ಪೂಜಾರಿನ ಜಗತ್ ಪ್ರಸಿದ್ಧ. ತಿರುಗಿ ಮುಗಿ ಅವ್ರ ಹತ್ತು ಕೂತಿ ಏನ್ ಮಾಡ್ತೀವಿ, ಏನಾದ್ರೂ ಸಣ್ಣ ನೌಕರಿ ಮಾಡಿ ನಿಮ್ಮ ಮೊಮ್ಮಗ ನಿಮ್ಮ ಮಕ್ಕಳು ನಿಮ್ಮ ತಮ್ಮಂದರಿಗೆ ಏನಾದ್ರೂ ಒಂದು ಊಟದ್ದು ವ್ಯವಸ್ಥೆ ಮಾಡಿ ಅವಾಗ ನಾನು ಏನ್ ಮಾಡ್ತಿದ್ದೀನಿ ಯಾಕೇನ ಅವಾಗ ಅವ್ರು ಹೇಳ್ತಾರೆ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯತೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಹಿಂದಿನ ಜನ್ಮದ ಬುದ್ಧಿಯ ಸಂಬಂಧ, ಸಂಸ್ಕಾರ, ಪ್ರವೃತ್ತಿ, ಗುಣ ಅರ್ಥಾತ್ ವಾಸನೆಗಳು, ವಿಕಾರಗಳು, ವಿಕಲ್ಪಗಳು, ಗುಣ ಅವಗುಣಗಳು ಎಲ್ಲ ಹಿಂದಿನ ಜನ್ಮದ್ದು ಈ ಜನ್ಮದಲ್ಲಿ ಬಂದ ತಾಯಿ ಹೊಟ್ಟೆ ಒಳಗಿದ್ದಾಗ 7ನೇ ತಿಂಗಳೊಳಗೆ ಆ ದೇಹದಲ್ಲಿ ಪ್ರವೇಶ. ಅರ್ಥಾತ್ ಏನು ಅಂದ್ರೆ ಅದೇ ಶುಚೀನಾಮ ಶ್ರೀಮತಾಂಗೆ ಯೋಗ ಅಥವಾ ಯೋಗಿನಾಮೇ ಕುಲೇ ಧೀಮತ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಇತಿ ತತ್ಸತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಕಂ ಯತತೆ ತಥೋ ಭೂಯಃ. ಮುಂದಿನ ಸಾಧನೆ ಶುರು. ಹಿಂದಿನ ಹೋದ ಜನ್ಮದಲ್ಲಿ ನಾವು 4ನೇ ಪಾಸ್ ಆಗಿ ಬಂದಿದ್ವಿ ಅಂದ್ರೆ ಈ ಜನ್ಮದಲ್ಲಿ ನಾವು 5ನೇ ಅಡ್ಮಿಷನ್ ಸಿಗ್ತದೆ. ಅಧ್ಯಾತ್ಮ ದೃಷ್ಟಿಯಿಂದ ಹೇಳ್ತೀನಿ, ಉಳಿದೆಲ್ಲ ನಮ್ಮ ಪ್ರಾರಂಭ. ಶ್ರೀಮಂತಿಕೆ, ಬಡತನ, ಅನುಕೂಲ, ಅನಾನುಕೂಲ ಎಲ್ಲ ಪ್ರಾರಂಭ. ಈ ಪ್ರಾರಬ್ಧ ಅಂದ್ರೆ ಏನು? ಇದು ಇವತ್ತು ಹೇಳುದು ನಾಳೆ ಅದು ನಿಮ್ ಪ್ರಾರಂಭ. ನಾನು ಟೈಮ್ ಆಗಿದೆ ಅದು. ಆದ್ರಿಂದ ಏನದ ಅಂದ್ರೆ ಭಗವಂತ ಒಂದು ದೇಹದಲ್ಲಿ ಜೀರ್ಣಾಗಿ ದೇಹ ಬಿಟ್ಟು ಕೂಡಲೇ ಅದರೊಳಗಿಂದು ಸೂಕ್ಷ್ಮ ಶರೀರವನ್ನು ತಂದು ಹೊಸ ದೇಹವನ್ನು ನಾವು ಯಾವ ದೇಹವನ್ನು ಪಡ್ಕೋಬೇಕಾಗಿರ್ತದೋ ನಮ್ಮ ಕರ್ಮ, ಪುಣ್ಯ, ಪಾಪ, ವಾಸನೆ, ವಿಕಾರ, ವಿಕಲ್ಪಗಳು ಪೂರ್ಣ ಆಗುವ ದೃಷ್ಟಿಯಿಂದ ಯಾವ ದೇಹ, ಯಾವ ಕುಟುಂಬ, ಯಾವ ಸಮಾಜ, ಯಾವ ವಾತಾವರಣ ನಮಗೆ ಅನುಕೂಲ ಇರ್ತದೋ ಅಲ್ಲಿ ಹುಟ್ಟಿಬೇಕು. ಅಲ್ಲಿ ಆ ದೇಹದಲ್ಲಿ ಭಗವಂತ ಅಂದ್ರೆ ಏನು ಅಂದ್ರೆ ಒಂದು ಹಳಿ ಮೊಬೈಲ್ ನಮ್ಗೆ ಬಾಧ, ನಾವು ಹೊಸ ಮೊಬೈಲ್ ತಗೊಂಡು ನಾವೇನ್ ಮಾಡ್ತೀವಿ, ಇದ್ರೊಳಗೆ ಸಿಮ್ ತೆಗೆದಿರೋ ಹಾಕ್ತೀವಿ. ಹಾಕಿದ ಕೂಡ ಇದ್ರೊಳಗೆ ಏನು ಹಾಡ್ತಿರ್ತ ಅದನ್ನ ಇದು ಹಾಡ್ತದಿಲ್ಲ. ಹಂಗ ಹೋದ ಜನ್ಮದಾಗ ನಮ್ಗೆ ಸಿಮ್ ತೆಗೆದು ಭಗವಂತ ಈ ಜನ್ಮದಾಗ ಹಾಕ್ಯಾರ. ಹೋದ ಜನ್ಮದಾಗ ಏನ್ ಹಾಡ್ತಿದ್ವಿ ಅದನ್ನ ಈಗ ಏನ್ ತಪ್ಪು ಅದು ಸುಧಾರಿಸ್ಕೋಬೇಕು ಅಂದ್ರೆ ಸಂತೋಷ ಇರ್ತಾರೆ. ವಿವೇಕಾನಂದ ಒಬ್ಬ ಕರ್ಮಗಳು ಅಮೇರಿಕಾದಾಗ ಕೇಳಿ ಅಲ್ಲ, ನಿಮ್ಮಂಥ ಬೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಆ ದಕ್ಷಿಣೇಶ್ವರದಲ್ಲಿ ಅವಾಗ ಅವ್ರು ಹೇಳಿರ್ತಾರೆ, ನಾನದು ಏನ್ ಮಾಡಿ ನನಗೆ ಅಲ್ಲಿ ಹೋಗೋದು ಹೊಸ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನ ಮಹಾರಾಜರು ಹೇಳಿದ್ರು, ಮಹಾರಾಜ ಲೋಕಮಾನ್ ತಿಲಕರಿಗೆ ಹೇಳಿದ್ರು. ಲೋಕಮಾನ್ ತಿಲಕರಂದ್ರು, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಉಳ್ಳವರು ರಾಜಕಾರಣದಲ್ಲಿ ಬಿದ್ದಿದ್ದ ದೇಶದ ಹಿತ ಆಗ್ತಿತ್ತು. ಅವಾಗ ಮಹಾರಾಜ ಹೇಳಿದ್ರು, ಒಂದೊಂದು ಬರೋಬ್ಬರಿ ಅದ. ಆದ್ರೆ ಪ್ರಾರಬ್ಧದ ವಿಷಯವನ್ನು ಸ್ವಲ್ಪ ಬಾಜುಕಿಟ್ಟು ವಿಚಾರ ಮಾಡೋದಾದರೆ, ನಾನು ಸಣ್ಣಾಗಿದ್ದಾಗ ನನ್ನ ಭಗವಂತನ ದರ್ಶನದ ತಳಮಳ ಎಷ್ಟಿತ್ತು ಅಂದ್ರೆ ನನಗೆ ಆಗದ ಹೋಗ್ತಾರೆ, ನನಗೆ ತಡ್ಕೊಳ್ಳಿಕ್ಕೆ ಶಕ್ತಿ ಇದೆ. ಅರ್ಥಾತ್ ಏನು ಅಂದ್ರೆ ಅಷ್ಟು ನನಗೆ ತಳಮಳ ಇತ್ತು, ಸಹನ ಆಗ್ತಿದ್ದೆ ನನಗೆ. ಆದ್ರೆ ನಾನು ಅನಿವಾರ್ಯವಾಗಿ ಭಗವಂತನ ಪ್ರಾಪ್ತಿಯ ಮಾರ್ಗದಲ್ಲಿ ಹೋದೆ.
ನನಗೆ ಸಮಾಧಾನ ಆತು, ನನಗೆ ಭಗವಂತ ಪ್ರಾಪ್ತ ಆದ ಸಮಾಧಾನ ಆತು. ಅದರ ಒಂದು ಮಾತನ್ನ ನೀವು ಒಪ್ತೀರಿ ಏನು ಅಂತಂದ್ರೆ ಅಧ್ಯಾತ್ಮ ಅನ್ನುವಂಥದ್ದು ರಾಜಕಾರಣಕ್ಕಿಂತಲೂ ಕಡಿಮೆ ಅಲ್ಲ ಅನ್ನೋ ಮಾತನ್ನು ನೀವು ಒಪ್ತೀರಿ. ಆದ್ರಿಂದ ನೀವು ಅದನ್ನು ಮಾಡಲಿ, ನಾ ಇದನ್ನು ಮಾಡಿ. ಹೆಂಗೋ ಹಂಗ ವಿವೇಕಾನಂದ ಹೇಳಿದ್ರು, ನೀವು ಅನ್ನೋದು ಅಗ್ನಿ ಬರೋಬ್ಬರಿ ಅದ. ನಾನೊಬ್ಬ ಅಗದಿ ಏನು ಅಶಿಕ್ಷಿತ ಮನುಷ್ಯನಿಗೆ ಸದ್ಗುರು ಅಂತ ಶರಣ ಹೋದೆ. ಮಹಾರಾಜ ತುಕಾಮಾಯಿಗಳ ಕಡೆಗೆ ಹೋದಾಗ ಊರಾಗ ಕೇಳಿದ್ರಲ್ಲಿ ಹೋಗಿ, ಅವಾಗ ಮಹಾರಾಜರಿಗೆ 14 ವರ್ಷದ ಇಪ್ಪತ್ತೆ. ಜೀವನದ ಒಂದು ವಿಕಾಸ ಹೆಂಗಾಗ್ತದೆ ನೋಡಿ. ನಮ್ಮ 14 ವರ್ಷದ ಹುಡುಗರು 24 ತಾಸು ಮೊಬೈಲ್ ಇಟ್ಕೊಂಡು ಈ ಮೊಬೈಲ್ ತಗೊಂಡು ಹೇಳ್ತಾರೆ. ಮಹಾಭಾರತ ಯುದ್ಧ ಆತ್ ನೋಡ್ರಿ, 4,000 ವರ್ಷದ ಹಿಂದೆ ಯುದ್ಧ ಆದ್ಬಿಟ್ಟು ಎಲ್ಲರೂ ಸಾಕ್ತಾರೆ. 8 ಮಂದಿ ಇದ್ರು. ಉಳಿದವರು ಮಾರುತಿ ನೋಡ್ಕೊಂಡು ಬಿಟ್ರೆ 8-9 5 ಮಂದಿ ಪಾಂಡವರು, ಕೃಷ್ಣ, ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ, ಇಷ್ಟು ಬಂದು ಉಳಿದಿದ್ರು. ಕಲ್ಪನೆ ಮಾಡಿ ನೋಡು, 18 ಅಕ್ಷೋಹಿಣಿ. ಒಂದು ಅಕ್ಷೋಹಿಣಿ ಅಂದ್ರೆ ದೊಡ್ಡ ಮೊಬೈಲ್ ಹಿಡ್ಕೋಬೇಕು, ಕ್ಯಾಲ್ಕುಲೇಟರ್. ಆ ದೊಡ್ಡ ಸಂಖ್ಯೆ. ಆ ಕುರುಕ್ಷೇತ್ರ ನೋಡಿದ್ರೆ ಕಲ್ಪನಾ ಇರ್ಬೋದು, ಎಂಥ ದೊಡ್ಡ ವಿಶಾಲ ಬೈಲದ ಅಂದ್ರೆ ಆಗಿ ಕುದರಿ ಎಲ್ಲ ಮನುಷ್ಯರು ಎಲ್ಲರೂ ಸತ್ ಧರಾಶಾಹಿ. ಎಲ್ಲ ಕೃಷ್ಣ ಅದು ಎಲ್ಲ ನೋಡ್ಕೊಂಡು ನಿಂತಿತ್ತು. ಅವಾಗ ಒಬ್ಬ ದೊಡ್ಡ ದೇವತಾ ಪುರುಷ ಬಂದ ಕೃಷ್ಣನ ಕಡೆ. ಕೃಷ್ಣನಂದ, ಕೃಷ್ಣ ನಮಸ್ಕಾರ ಮಾಡಿದ. ಕೃಷ್ಣ, ನೀನ್ ಯಾರ ಮೇಲೆ? ನಾನು ಕಲಿ ಅಂತ. ಇಲ್ಯಾಕೆ ಬಂದಿ? ಕೃಷ್ಣ, ನಿನ್ನ ಇದು ಮುಗೀತು, ದ್ವಾಪರ ಯುಗದ್ದು. ಇನ್ನು ನಮಗೆ ಶುರುವಾಗ್ತದೆ. ನಮ್ಮ ಯುಗದ ಬಹಳ ದೊಡ್ಡದಾಗಿರೋ ವೈಶಿಷ್ಟ್ಯ ಏನು ಅಂದ್ರೆ ಬುದ್ಧಿ ಭ್ರಷ್ಟ ಆಗುವುದು. ಇದು ಕಲಿಯುಗದ ಮುಖ್ಯ ಇದು. ಆದ್ಮೇಲೆ ಬುದ್ಧಿ ಭ್ರಷ್ಟ ಆಗುವ ದೃಷ್ಟಿಯಿಂದ ನನಗೆ ಏನಾದರೂ ಸ್ವಲ್ಪ ಸಾಧನೆಗಳು ಬೇಕಾಗಿದೆ. ಆದ್ರಿಂದ ನೀನೇನಾದ್ರೂ ಸೂಚನೆ ಕೊಡ್ತಿ, ಎಲ್ಲ ರೆಡಿನ ಮಾಡಿಕೊಡ್ತೀನಿ. ಏನ್ ಕಾಳಜಿ ಮಾಡಬೇಡ, ಒಂದು ಸಣ್ಣ ತಪ್ಪಾಗ ಪುರುಷನ ಬುದ್ಧಿಯನ್ನು ಸಂಪೂರ್ಣ ಕೆಡಿ ಸುರಿಯುವಂಥದ್ದು ಒಂದು ಸಾಧನೆ ಹಾಕೊಡ್ತೀನಿ. ಯಾವುದದು? ಕೃಷ್ಣಂದ ಪಾಪ ಕೃಷ್ಣಂಗ ಅವಾಗಿನ ಮೊಬೈಲ್ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು, ಹೇಳ್ತೀನಿ. ಟಿವಿ ಅಂದ ಪುರುಷರ ಆಗ್ತದೆ ಮರ ಒಂದು ಸಾಧನೆ ಹೇಳ್ತಿ. ಅದ್ರ ಕುತ್ಕೊಂಡು ನಾ ಹಿಂಗೆ ಬುದ್ಧಿ ಕೆಡಿಸ್ತಿಲ್ಲ. ನಾವು ಒಂದ್ ಕಡೆ ಒಂದು ಊರಿಗೆ ಹೋಗಿದ್ವಿ, ಬಿಟ್ಟ ಅಂತ ಊರಿಗೆ. ಅವ್ರು ಹೇಳಿದ್ರು ಮನೆಯವ್ರು, ಅವ್ರ ಹುಡುಗಿ ಟಿವಿ ಮುಂದೆ. ಅವ್ರು ಹೇಳಿದ್ರು, ಈ ಹುಡುಗಿನ ಟಿವಿ ಮುಂದಿಂದ ಎಬ್ಬಿಸಿದ್ರೆ ಜ್ವರ ಬರ್ತಾವೆ. ಅಲ್ಲೇ ಉಪಹಾರ, ಅಲ್ಲೇ ಊಟ, ಇಷ್ಟರ ಗುಚ್ಚಿದ ನೋಡಿ. ಮುದುಕರು ಕೆಲವರಂತೂ ಟಿವಿ ಮುಂದಿಂದ ಸರಿಯಾಗಿ ಮುದುಕರು ಸಹಿತ ಸಣ್ಣ ಹುಡುಗರು ಇನ್ನೂ ಒಂದ್ ವೇಳೆ ಬಿಟ್ಟವ್ರೆ ಮನೆಯಾಗ ವಯಸ್ಸಾದವ್ರು ಬರೀ ಟಿವಿ ಮುಂದೆ ಕ್ರಿಕೆಟ್ ನೋಡಿ. ನಾವು ಸಣ್ಣವರಿದ್ದಾಗ ಯಾವಾಗ ಟಿವಿ ಪ್ರಶ್ನೆ ಇಲ್ಲ. ನಮ್ಗೆ ಇವತ್ತಿನ ಪ್ರಕಾರ ಕ್ರಿಕೆಟ್ ಎಷ್ಟು ಮಂದಿ ಆಟ ಆಡೋರು ಇರ್ತಾರೆ ಗೊತ್ತಿಲ್ಲ. ಇತ್ಲಾಗ ಎಷ್ಟು ಮಂದಿ ಇರ್ತಾರೆ ಗೊತ್ತಿಲ್ಲ. ಅತ್ಲಾಗ ನಾವು ಮೊನ್ನೆ ಯಾರೋ ಹೇಳಿದ್ರು 11 ಗಂಟೆ ಇರ್ತಾರೆ. 11 ನಾ ಹೇಳಿದೆ, 11 ಜನ ಮೂರ್ಖರು ಆಡೋದ್ರನ್ನ 11 ಲಕ್ಷ ಜನ ಶತಮೂರ್ಖರು ಏನ್ ಒಬ್ಬ ಶ್ರೀಪಾಶಾಸ್ತ್ರಿ ಭಾಷೆಗಳು ಹೇಳ್ತಿದ್ರು. ಅವ್ನು ಧ್ಯಾನಿಸ್ಕೊಂತ ಹಿಡ್ಕೊಂಡಿರ್ತಾರಂತ. ಒಂದ್ ಚಂಡೆ ಇದ್ರೆ ಹಿಂಗ ಹಂಗ ಹೋಗಿದ್ದಿರ್ತಾರ ಬ್ಯಾಡ್ಮಿಂಟನ್. ಅವಾಗ ಇನ್ನೂ 6 ಸ್ಕೂಟರ್ ಮೇಲೆ ಗಂಡ ಕೂಡ ಶುರುವಾಗಿದ್ದು ಸಣ್ಣವ್ರಿದ್ದಾಗ. ಅವಾಗ ಅವ್ರು ಹೇಳ್ತು, ಬೀರ್ನಪ್ಪ ಗಂಡ ಮುಂದೆ ಕೂತಿರ್ತಾನೆ, ಹಿಂದೆ ಕೂತ್ರು ಹಿರಣ್ಯ ಕರ್ಸ್ಕೊಂಡು ಹೊಟ್ಟೆ ಹರಿದಾಗ ನರಸಿಂಹದೇವರು ಹೊಟ್ಟೆ ಹರಿದಾಗ ಹರಿತಿರ್ತಾರೆ. ಹಿಡ್ಕೊಂಡು ಕೂತಿರ್ತಾರೆ ನೋಡ್ರಿ. ನಮ್ಗೆ ಹಿಂಗಾಗಿ ಗೊತ್ತಿಲ್ಲ. ಒಟ್ಟ ಈ ವಿದೇಶಿ ಆಟ ಗೊತ್ತಿತ್ತು. ನಮ್ಮ ಗದಗ, ಗುಂಡು, ಚಿಂಚಣಿ, ಬಗರಿ. ಅದೇ ರೀತಿಯಾಗಿ ನಮ್ಗೆ ಈ ಹೊರಗಿನ ಪ್ರಪಂಚದಲ್ಲಿ ಯಾವುದೂ ಇದು
ಮೊಬೈಲ್ ಹೋಗಿಲ್ಲ. ಇವತ್ತಿಗೂ ನನ್ನ ಮೊಬೈಲ್ ಆಪರೇಟ್ ಮಾಡಿಲ್ಲ. ಯಾರ್ಯಾರು ಹೇಳ್ತಾರೆ ಅವ್ರಿಗೆ ಹೆಚ್ಚಿಕೊಡು ಇವ್ರಿಗೆ ಹೆಚ್ಚಿಕೊಡು ಅಂತ. ಟಿವಿ ನೋಡ್ಲಿಕ್ಕೆ ಬರಂಗಿಲ್ಲ. ಟಿವಿ ಹೇಳ ಕಲಿಗೆ ಸಮಾಧಾನ ಕೊಡ್ಬೋದು. ಹಿಂದಿಂದ ಮತ್ತೇನು ಅಂದ್ರೆ 100 ಜನ ಪ್ರೇತಾತ್ಮಗಳು ಎದ್ದು ಕೃಷ್ಣನ್ ಮುಂದೆ ಬಂದರು. ನೀವ್ಯಾರು? ನಾವು ಕೌರವರು. ನಮಗೂ ಕಲಿಗಳು ಏನಾದ್ರು ಸ್ಥಾನ ಕೊಡಲ್ಲ. ಯಾಕೆ ರೆಡಿ ಅದ ಏನು ನೀವು 100 ಮಂದಿ ಚಲನಿಸ್ತಾರೆ, ಕೌರವರೇ ಚಲನಿಸ್ತಾರೆ. ಹಿಂದಿನ ಒಬ್ಬ ಬಂದ, ನೀ ಯಾರು? ನಾ ದುರ್ಯೋಧನ. ನನಗೂ ಏನಾದ್ರು ಕೊಡು, ನೀನು ರಿಮೋಟ್ ಆಗ್ತದೆ. ಈ 100 ಮಂದಿನ ಆಟ ಆಡ್ತಾನ. ಹಿಂದಿಂದ ಮತ್ತೊಬ್ಬ ಕರಿಬಟ್ಟಿ ಹಾಕೊಂಡು ನಂಗೆ ಕುಂಡ್ಬೇಕು ಬಂದು ನೋಡ್ರಿ. ನೀ ಯಾರಪ್ಪ? ನಾ ಶಕುನಿ. ನನಗೊಂದು ಸ್ಥಾನ ಬೇಕು, ನೀನು ಮೊಬೈಲ್ ಆಗ. ಒಬ್ಬ ಗಾಡಿ ಇರ್ತಾನೆ, ಒಬ್ಬ ಗಾಡಿ ಆಗ್ತಾರೆ. ಹಲೋ ಸರ್, ಎಲ್ಲಿದ್ದೀರಿ? ನಾವು ಕಲ್ಕತ್ತಾದಾಗಿದ್ದೀವಿ. ನಾವು ಮೊಬೈಲಲ್ಲಿ. ಅವ್ರು ಇಬ್ಬರು ಮಾತ್ರ ಇಲ್ಲೇ ಇರ್ತಾರೆ. ಬರೇ ಮೋಸ. ಅಸಾಧ್ಯ ಏನು ಅಂದ್ರೆ ಎಷ್ಟರೇ ಬುದ್ಧಿ ಭ್ರಷ್ಟ ಆಗಿದೆ. ವಿವೇಕಾನಂದ ಹೇಳಿದ ಕರೆ. ಆದ್ರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಭಾಧಿಕಾರಿ ಒಂದಿಷ್ಟು ಮಣ್ಣು ಕೊಟ್ಟರೆ ಅದೊಂದು ಸುಂದರವಾದ ಪಾತ್ರಗಳನ್ನು ಮಾಡ್ತಾನೋ, ಹಂಗೆ ಯಾರು ತಮ್ಮ ಮನಸ್ಸನ್ನ ಸದ್ಗುರುಗಳ ಕೈಯಾಗಿ ಕೊಡ್ತಾರೋ ಅವರ ಮನಸ್ಸನ್ನ ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಆ ಸದ್ಗುರುಗಳನ್ನೆಲ್ಲ. ಆದ್ದರಿಂದ ನಾನು ರಾಮಕೃಷ್ಣ ಪರಮಹಂಸರಿಗೆ ಶರಣ ಹೋದೆ. ಮಹಾರಾಜರು ಏಳೆಗಾವತ್ತು ಇಲ್ಲಿ ತುಕಾರಾಮ್ ಚೈತನ್ಯ ಅಂತ ಯಾರಾದರೂ ಇದ್ದಾರೆ? ಎಲ್ಲರೂ ಕಳ್ಳದನ್ನ ತುಕಾರಾಮ್ ಚೈತನ್ಯ ಯಾರು ಹೇಳಿದ್ರು? ಹಿಂಗದೇವೊಬ್ಬರು ಹೇಳಿದ್ರು. ಯಾರು ಹೇಳಿದ್ರು ಅಂದ್ರೆ ರಾಮಕೃಷ್ಣ ಅನ್ನುವ ಸತ್ಪುರುಷರು. ಅವರು ಸಮರ್ಥ ಸಂಪ್ರದಾಯದವರು. ಒಮ್ಮೆಲೆ ಪ್ರಗಟ ಆಗ್ತಿದ್ರು ಅದೃಶ್ಯ. ಇಂಥ ಸಾಮರ್ಥ್ಯ ಮಹಾರಾಜರಿಗೆ ಒಮ್ಮೆಲೆ ಪ್ರಗಟ ಆಗಿ ಹೇಳಿದ್ರು, ನೀನು ಏಳೆಗಾವಕ್ಕೆ ಹೋಗುವ ನಿಮ್ಮ ಸತ್ಪುರು ಬಂದರು. ಅವ ಆಮೇಲೆ ಕೇಳು, ಅಯ್ಯೋ ತುಕಾರಾಮ್ ಚೈತನ್ಯ ಅಲ್ಪ ಅವ ಹುಚ್ಚ ತುಕ್ಯ ಹೇಳಿದ. ಹುಚ್ಚಿಲ್ಲ ಪರ್ಸೆಂಟ್ ತರ್ತೀನಿ ಹೇಳಿದ. ಅವ ಹುಚ್ಚ ತುಕ್ಯ. ಏನು ಹುಟ್ಟುಡು ಇದ್ದಂತ ಅವ ಏನ್ ಕೊಳ್ಳಾಗ ಒಂದು ಶಿಂಪಿ ಮಾಲಿ ಹಾಕೊಂಡಿರ್ತಾನ, ಒಂದು ಖನ ಕುತ್ಕೊಂಡಿರ್ತಾನಂತ ಒಂದು ಕೈಯಾಗಿ ಹಸಿರು ಬಳ್ಳಿ, ಕೊಳ್ಳಾಗ ಶಿಂಪಿ ಮಾಲಿ, ಕೈಯಾಗಿ ಅವಾಗಲೂ ಚಿಲಿಮಿ, ಎಲ್ಲ ನಾಯಿ ಮನೆ ಜೊತೆಗೆ ಆಟ ಆಡ್ಕೊಳ್ತಾರೆ. ಹುಡುಗರ ಜೊತೆಗೆ ಆಟ ಆಡೋದು, ದನಕಾಯಿ ಹುಡುಗರ ಜೊತೆಗೆ ಆಟ ಆಡೋದು, ಯಾರ್ದಾರ ಮನೆ ಕಟ್ಟಿ ಮಾಡ್ಕೊಂಡು ಉಳ್ಳಾಗಡ್ಡಿ ಹಾಕಿ ತಿನ್ನೋದು, ಎಲ್ಲೆಡೆ ಮಾಡ್ಕೊಳ್ಳೋದು. ಮಹಾರಾಜರ ಕಣ್ಣಾಗ ನೀರು ಬಂದು ಅವ್ರ ವರ್ಣನೆಯನ್ನು ಕೇಳಿ ಮಹಾರಾಜನ ಕಣ್ಣಾಗ ನೀರು. ಮತ್ತೊಂದು ಮಾತು ಯಾವಾಗ ನೋಡಿದ್ರು ಬಗ್ಗೆ ಅದೊಂದು ಬಂದಿರ್ತಾರೆ. ಅವನಿಗೆ ದುಃಖ, ಚಿಂತೆ, ಕಾಳಜಿ ಏನು ಎಲ್ಲಿರ್ತಾರೆ? ಹೇಳಿ ಬರಂಗಿಲ್ಲ ಎಲ್ಲಿರ್ತಾರ. ಮಹಾರಾಜರು ಸಂಜೆ ತನಕ ಹುಡುಕಿದ್ರು. ಕೊನೆ ಸಂಜೆ ಬಂದು ಅವ್ರ ಮನೆ ಕಟ್ಟಿ ಮೇಲೆ ಕೂತರು. ಬ್ರಾಹ್ಮಣರು ಅವ್ರ ತಂದೆಯವರು ಅರ್ಥಾತ್ ಏನು ವೇದ ವಿದ್ಯಾ ಸಂಪನ್ನರಾಗಿದ್ದರು, ಜ್ಯೋತಿಷಿಗಳಾಗಿದ್ದರು. ಅಷ್ಟೊತ್ತಿಗೆ ಹತ್ತಿರ ಬಂದು ಕೈಯಾಗಿ ಎರಡು ಕಬ್ಬು ಹಿಡ್ಕೊಂಡಾರ. ಎಲ್ಲಿದ್ದಾರ ಅವ ಕಳ್ಳ ಚೋರ ಅನ್ಕೋತ ಬಂದು ದರೋಡೆ ಮಾಡ್ಕೊಂಡು ಹೋಗಿ ಬಂದ. ನಮ್ದೆಲ್ಲ ಅವನು ಅನ್ಕೊಂಡೆ. ಅವ್ರು ಬರುವುದನ್ನು ನೋಡಿ ಮಹಾರಾಜರಿಗೆ ಎಷ್ಟು ಆನಂದ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೂತಿದ್ದೆ. ನೀವು ತುಳ ಖಾರ ಮಾಡ್ತವ್ರು, ನಾನು ಬಂದ್ ಹಾಕ್ತೀನಿ ಅಂತ ಮಹಾರಾಜ ತಕ್ಷಣ ಹೇಳಿದ್ರು, ನಾನು ನಿಮಗೆ ಜೀವ ಕೊಡ್ತೀನಿ. ನಾನು ಬಂದ್ ಹಾಕ್ತೀನಿ ಅಂದ್ರೆ ಏನು ಅಂದ್ರೆ ಭಕ್ತಿಯ 4 ಭಾವಗಳು, ಅವುಗಳಲ್ಲಿ ಅದು ಒಂದು. ನೀರು ಸಿಂಪಡಿಸ್ರೆ ಭಾಳ ಸಿಂಪಡಿಸಿ ಮಾಡಿ
ಇಲ್ಲ ಎತ್ತರದಲ್ಲ ನೀರು ಭಕ್ತಿಯ 4 ಭಾವಗಳನ್ನು ಹೇಳ್ತಾರೆ. ಮೊದಲೇದೇನು ಅಂದ್ರೆ ಭಜನಂ ಭಕ್ತಿ. ಭಜನೆ ಅಂದ್ರೆ ತಾಳ ಮೇಳ ಇದು ಅಲ್ಲ. ಭಜನ ನಾಮ ರಸಾಸ್ವಾದನಂ. ಈಗ ಪ್ರವಚನ ಕೇಳಿದಾಗ ಏನಾದ್ರೂ ನಿಮ್ಗೆ ಆನಂದ ಆಗ್ತಿತ್ತು ಅದಕ್ಕೆ ಭಕ್ತಿ ಅಂತ ಭಜನೆ. ಭಂಜನಂ ಭಕ್ತಿ. ಭಂಜನ ಅಂದ್ರೆ ತುಂಡು ಮಾಡೋದು, ಒಲ್ಲೋದು, ಬಡಿಯೋದು. ಭಕ್ತಿ ಅಂದ್ರೆ ಬಡಿಯೋದು ತುಂಡು ಮಾಡೋದು. ಹೌದು, ಅಹಂಕಾರವನ್ನ ಅಭಿಮಾನವನ್ನು ಹೊಡೆದು ಹಾಕುವುದಕ್ಕೆ ಭಕ್ತಿ. ನೀ ತುಲ ಠಾಳ್ ಮಾಡ್ತು, ನಾನು ಕೊಂದು ಹಾಕ್ತಿದ್ದ ಅರ್ಥೇನು ಅಂದ್ರೆ ನಾನು ನನ್ನ ದೇಹ ಭಾವದಿಂದ ಕೊಂದು ಅಖಂಡವಾಗಿ ಆತ್ಮಭಾವದಲ್ಲಿ ಜೀವನ ತಿಳ್ತೀನಿ. ನಾವು ಆತ್ಮಭಾವದಿಂದ ಸತ್ತು ದೇಹ ಭಾವದಲ್ಲಿ, ಅದನ್ನು ದೇಹ ಭಾವದಿಂದ ಸಾಯುವವರೆಗೂ ನಾನು ಹೇಳಿದೆ ಲಾವಣ್ಯ ಬಾಯ್ಕೋಟ್ರೆ ನಿಮ್ಮ ದೇಹ ಸಂಭಾಳ ಅಂತ ಮಾತಾಡಿದೆ. ಒಂದು ಸ್ವಲ್ಪ ಹೆಂಡತಿ ಬಗ್ಗೆ ಪ್ರೇಮ ಇಲ್ಲ, ಸೇರಾಗಿಲ್ಲ, ಆದರೂ ಸಹಿತ ಹಾಕಿನ ಹೆಂಗೆ ನಾವು ಗಂಡ ಸಂರಕ್ಷಣೆ ಮಾಡ್ಕೊಂಡಿರ್ತಾನೋ ಬಟ್ಟಿಗೆ ಕೊಟ್ಕೊಂಡು ಹಂಗ ನಾವು ನಮ್ಮ ದೇಹವನ್ನು ಸಂಭಾಳ ಈಗ ಚರ್ಚೆ ಮಾಡಬಾರ್ದು. ದೇಹಕ್ಕೆ ದೇಹ ಕರೆ ಅಲ್ರಿ, ಯಾವ ಕ್ಷಣಕ್ಕೆ ಏನಾಗ್ತದೆ. ಈ ನಮ್ಮ ಮೊಬೈಲ್ನಾಗ ಅದ ಫೋಟೋ. ಡೋಂಬಿ ವಲಯಲ್ಲಿ ಒಬ್ರು ಒಂದು ಮಂದಿರದಲ್ಲಿ ಒಂದಿಷ್ಟು ಹೆಣ್ಮಕ್ಳು ಆರತಿ ಮಾಡ್ಲಿಕ್ಕೆ ದತ್ತಾತ್ರೇಯದ ಆರತಿ. ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರುಮೂರ್ತಿಗೆ ಪೂಜಾರಿ ಕುರಿತು ಆರತಿ ಮಾಡಿ ಕತ್ತಿ ತಂದು ಒಬ್ಬರು ಹೆಣ್ಮಗಳು ತಯಾರು ಕೊಡ್ತಾರೆ. ನಮ್ಮ ಕಡೆಗೆ ಅದವರು ಆಮೇಲೆ ಅವ್ರು ಬಾಗಿಲದಾಗ ನಿಂತಾರೆ, ಹೆಣ್ಮಕ್ಳು ಆರತಿ ಮಾಡಿರ್ತಾರೆ. ಯಾರು ನೋಡಿ ಅದು ಕೂಡ ದಪ್ಪ ಅಂತ ಬಿದ್ದರು. ಇಷ್ಟು ಭಾಗ ಗರ್ಭಗುಡಿ ಒಳಗೆ ಕೆಳಗಿನ ಭಾಗ ಎಲ್ಲ ಹೊರಗೆ ಹೋಗಿ ಮಧ್ಯಮ ವಯಸ್ಸಿನ ಮನುಷ್ಯ. ಅರ್ಥಾತ್ ನಾ ಯಾಕೆ ಕಡೆ ಕತ್ತೀನಿ ಅಂದ್ರೆ ಈ ದೇಹಕ್ಕೆ ಏನ್ ಭರವಸೆ ಅದ? ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದೇ ದೊರೆಯುತ್ತದೆ. ಮಹಾರಾಜ ಒಬ್ಬರು ಏನಂದ್ರು, ಮಹಾರಾಜ್ ಏನ್ ಬಿಟ್ರಿ ಸುಮ್ಮನೆ ಹಿಂಗ ಸತ್ಸಂಗ ಅಂತೀರಿ ನೀವು? ಈ ಮಂದಿ ಎಲ್ಲ ಹೆಂಗಿದ್ದಾರೆ, ಈ ಕಿವಿಲೆ ಕೇಳ್ತಾರೆ, ಈ ಕಿವಿಲೆ ಬಿಟ್ಬಿಡ್ತಾರೆ. ಮಹಾರಾಜರು ಬಿಟ್ಟುಕೋವಲ್ಲ. ಆದರೂ ಸಹಿತ ಮಹಾರಾಜರು ನಡಕ್ ಮೆದುಳದ ಇಲ್ಲ. ಈ ಕಿವಿಯಿಂದ ಒಳಗೆ ಹೋಗಿ ಈ ಕಿವಿಯಿಂದ ಹೊರಗೆ ಹೋಗುವಾಗ ಮೆದುಳಿಗೆ ಸ್ವಲ್ಪ ಟಚ್ ಆಗೇ ಹೋಗಿ. ಈ ಕಿವಿಯಿಂದ ಒಳಗೆ ಹೋಗಿ ಈ ಕಿವಿಯಿಂದ ಹೊರಗೆ ಹೋಗುವ ಮುಂದೆ ಮೆದುಳಿರೋದ್ರಿಂದ ಮೆದುಳಿಗೆ ಸ್ವಲ್ಪ ಟಚ್ ಆಗೇ ಹೋಗಿ. ಮಹಾರಾಜರು ಸತ್ಸಂಗಕ್ಕೆ ಬಹಳ ಮಹತ್ವ. ಈಗ ಮಣ್ಣಿನ ರಸ್ತೆ ಅದ, ಆಕಳು ಸೆಗಣಿ ಹಾಕ್ತದೆ, ಆ ಸೆಗಣಿ ಎತ್ತಿದ್ವಿ, ಸ್ವಲ್ಪ ಮಣ್ಣು ಹತ್ತು ಬರ್ತದೆ. ಓ ಅವತ್ತ ಬೆಳದರಿ ಒಳಗ ಪ್ರವಚನದಾಗ ಈಗ ಹೇಳಿದ್ದಲ್ಲ ಅಂತ ಸಾಯುವ ಮುಂದೆ ನೆನಪಾದ್ರೂ ಉದ್ಧಾರ. ಒಂದು ಶಬ್ದ ಆದ್ರೂ ಸಹಿತ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಅದನ್ನ ಏನ ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿದ್ರು. ಬ್ರಹ್ಮಾನಂದ ಮಹಾರಾಜರಿಗೆ ಅಷ್ಟೇ ಒಂದು ಬರೇ ಒಂದು ಪೇಜ್ನಾಗ ಆ ಮೋಕ್ಷ ಪ್ರಾಪ್ತಿಯ ಗುಟ್ಟು ನಮ್ಮ ಕಡೆಗೆ ಹೋಗ್ತದೆ. 10,000 ಪ್ರಿಂಟ್ ಮಾಡಿರ್ತೀವಿ, ಎಷ್ಟು ಓದಲು ಕೊಟ್ಟಿರ್ತೀವಿ. ಇಲ್ಲಿ ದಿನ ಕೊಡ್ತೀವಲ್ಲ. ತಾತ್ಪರ್ಯ ಏನು ಅಂದ್ರೆ ಭಜನಂ ಭಕ್ತಿ, ಭಂಜನಂ ಭಕ್ತಿ, ಭಾಗೋ ಭಕ್ತಿ. ಭಗವಂತ ನೀ ಏ ರೀತಿ ಅಂದ್ರೆ
ನೀನು ಯಂತ್ರಿ, ನಾನು ಯಂತ್ರ, ನೀನು ಅಂಶಿ, ನಾನು ಅಂಶ ಅನ್ನೋ ಭಾವದಿಂದ ಅವನ ಸೇವಾ ಮಾಡ. ಅವನ ಭಜ ಸೇವಾಯ, ಅವನು ಸೇವಾ ಮಾಡಿ ಹೆಂಗೋ ಹಂಗ ತುಗಾಮ ಹೇಳಿದಾಗ ಕೊಂದು ಹಾಕ್ತೀನಿ ಅಂತ ಬ್ಯೂಟಿ ಶಬ್ದ. जब से सुना है मौत ही का नाम जिंदगी. ನಾವು ಯಾವಾಗ ಕೇಳಿದೀವೋ ಸಾಯೋದಕ್ಕೆ ಜೀವನ ಅಂತಾರೆ ಅಂತ ಯಾವಾಗ ಕೇಳಿದೀವೋ, ದೇಹ ಬುದ್ಧಿಯಿಂದ ಸಾಯೋದಕ್ಕನೇ ನಿಜವಾದ ಬದುಕೋದು ಅಂತ ಯಾವಾಗ ನಾವು ಕೇಳಿದೀವಿ, ಸರ್ ಪೆ ಲಪೇಟ್ ಕರ್ ಕಫನ್ ಕೋ ಕಾತಿಲ್ ಕೆ ಖೋಜ್ में घूम, ತಲೆಗೆ ಹೆಣಕ್ ಸುತ್ತು ಅರ್ವಿ ತಲೆಗೆ ಸುತ್ತಕೊಂಡು ಕೊಲ್ಲವನ್ನು ಹುಡುಕಕ್ಕೆ ಹತ್ತೀವಿ ನಾವು ಅಂತ. ಮಹಾರಾಜರು ಕೊಲ್ಲವನ್ನು ಹುಡುಕೋತ ಹೋದ್ರು, ಬ್ರಹ್ಮಾನಂದ ಮಹಾರಾಜರು ಕೊಲ್ಲವನ್ನು ಹುಡುಕೋತ ಹೋದ್ರು. ಏನು ಅವಸ್ಥಾ ಆದ್ರಿ ಆಮೇಲೆ ನೋಡ್ರಿ, ಒಂದು ಭೋಗಕ್ಕೆ ನಡ್ಕೊಂಡು ಭೋಗ ತೆಗೆದು ಹಿಂಗೆ ಹಾಕೊಂಡು ಕೂತ್ಬಿಟ್ಟಾರೆ. ದೇಹ ಭಾವ ಇದ್ದರೆ ಇತ್ತು. ಮಹಾರಾಜರು ಒಂದು ಕೇಳು, ಮಹಾರಾಜ ನಿಮ್ಮ ತಾಯಿ ಬಗ್ಗೆ ಏನಾದ್ರೂ ಒಂದೆರಡು ಮಾಡ್ತೀವಿ. ಮಹಾರಾಜರು ಏನಂದ್ರು, ನಿಮಗೆ ಆತ್ಮಜ್ಞಾನ ಆಗೋದು ಎಷ್ಟು ಕಠಿಣ ಅದನ್ನು ನನಗೆ ದೇಹ ಭಾವದಲ್ಲಿ ಬರುವುದಷ್ಟು ಅಂತ ತಾಯಿ ಬಗ್ಗೆ ಏನ್ ಹೇಳಿ. ಆದರೂ ಹೇಳ್ತೀನಿ, ಮಾವಿನ ವೃಕ್ಷವನ್ನು ನೋಡಿದ್ರೆ ಅಥವಾ ಮಾವಿನ ಹಣ್ಣು ತಿಂದ್ರೆ ಆ ವೃಕ್ಷ ಯಾವ ಜಾತಿಗೂ ಅಂತ ಗೊತ್ತಾಗ್ತದೆ. ಇದ್ರೊಳಗೆ ತಿಳ್ಕೊಂಡ್ಬಿಡು. ನನ್ನನ್ನು ನೋಡಿ ಆದರೂ ನಮ್ಮ ತಾಯಿ ಹೆಂಗಿರ್ಬೋದು ಅಂತ ನೀವು ಕಲ್ಪನಾ ಮಾಡ್ಲಿಕ್ಕೆ ಆಗ್ತದೆ. ಹುಳಿ ಮಾವಿನಕಾಯಿ ಏನು ಹುಡುಗಿ ಇದರಲ್ಲಿ ಮಾಡಲಿಕ್ಕೆ ಹಂಗ ತುಕಾಮಾಯಿಗಳಿಗೆ ಶರಣ ಹೋಗುದು ಬರೀ 9 ತಿಂಗಳು. ಅಹೋ ರಾತ್ರಿ ಅವರು ನಿಮಗೆ ಆಶ್ಚರ್ಯ ಅನಿಸಬಹುದು, 9 ತಿಂಗಳು ಅವರು ನಿದ್ದೆನೇ ಮಾಡಿದ್ರು. ಪ್ರತಿ ದಿವಸ ಅವರು ಕಾಲು ಒತ್ತಿಕೊಂತ ಕೂಡ್ಬೇಕು. ಒಂದೊಂದು ದಿವಸ ಅವ್ರು ಎಷ್ಟು ಇವ್ರ ಬಗ್ಗೆ ಪ್ರೇಮಿತ್ತು ಅಂದ್ರೆ ತಮ್ಮ ಮಗ್ಗದ ಮನಸ್ಕೊಂಡು ಹಿಂಗೆ ಹಿಡ್ಕೊಂಡು ಮಲ್ಕೋದು. ತುಕಾಮಾಯಿಗಳು 14 ವರ್ಷ ಸಣ್ಣ ಹುಡುಗರಿ. ಅವಾಗ ಮಹಾರಾಜರು ಎದಕ್ಕೆ ಇರ್ತಿದ್ರು ಅಂದ್ರೆ ತಮ್ಮ ಕಾಲೆಲ್ಲಿ ಅವರ ಹಾಸಿಗೆ ಹತ್ತವು ಅಂತ ಕಾಲು ಹೊರಗೆ ಬಿಟ್ಕೊಂಡು ಮಲ್ಕೊಂಡು. ಅವ್ರು 9 ತಿಂಗಳದಾಗ ಬಟ್ಲೆ ಅನಿಸುವಷ್ಟು ದಿವಸ ಊಟ ಮಾಡಿದ್ರು. ಯಾಕಂದ್ರೆ ಎಲ್ಲೆಲ್ಲಿ ಹೋಗಿ ಉಳ್ಳಾಗಡ್ಡಿ ಹಾಕಿ ಕೂತ್ಕೊಂಡೆ ಭಾಳ ಕುತ್ಕೊಂಡೆ. ಎಂದೋ ಒಂದೊಂದು ದಿವಸ ಮನೆಯಾಗ ಅಡಿಗೆ ಮಾಡಿದ್ರೆ ಮಹಾರಾಜರಿಗೆ ಊಟ ಮಾಡುವ ಅಂದ್ರೆ ಗುರು ಸೇವಾ ಅಂದ್ರೆ ಸಾಮಾನ್ಯ. ಗುರುವಿನ ಗುಲಾಮನ ಹಾಕುವ ತನಕ ದೊರೆಯ ಅಣ್ಣ. ಗುಲಾಮ ಗುರು ಒಬ್ಬ ರಾಜ ಒಬ್ಬ ಗುಲಾಮನ ಹಿಡಿಸ್ತಾನೆ. तुम कौन हो? मैं आपका गुलाम हूँ, बंदा हूँ. तुम्हारा नाम क्या है? गुलाम को अपना कोई नाम नहीं रहता है. जिस नाम से पुकारोगे वही मेरा नाम. ये नमूने से नारायण नाम ये नारायण क्या संगम करी बुलाई नहीं लगा. और ಹೆಸರು ಮಾಡುದು ಅಷ್ಟು ಅಭಿಮಾನ. ವೆಂಕಟೇಶ ಇದ್ರು ವೆಂಕಟ ಅನ್ನಬಾರದು, ವೆಂಕಟೇಶ ಅಂದ್ರೆ ನಮ್ಮ ಹೆಸರನ್ನು ಬರ್ಬಿಡಿದ್ಲಿ ಅಂತ. ನಮ್ಮ ಹೆಸರು ಉಳಿಬೇಕ್ರಿ. ಹೆಸರು ಉಳಿದಿಲ್ಲ, ಉಳಿದಂಥ ಪರಿಸ್ಥಿತಿ ಒಳಗಿಲ್ಲ. ಉಳಿದಂಥ ಪರಿಸ್ಥಿತಿ ಒಳಗಿಲ್ಲ ಅನ್ನೋದು ಅರ್ಥ ಏನು ಅಂದ್ರೆ, ಈಗ ನೋಡ್ರಿ, ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಮಾಡ್ತೀವಿ, ಮಹಾರಾಜರ ಪುಣ್ಯತಿಥಿ ಮಾಡ್ತೀವಿ, ಸಮರ್ಥರ ಪುಣ್ಯತಿಥಿ ಮಾಡ್ತೀವಿ. ಪುಣ್ಯತಿಥಿ ಅಂತ ಯಾಕಂತಾರೆ? ಯಾರು ಮನುಷ್ಯರಾಗಿ ಹುಟ್ಟಿ ಬಂದು ದೇವರಾಗಿ ಹೋಗ್ತಾರೋ ಅವರು ಪುಣ್ಯತಿಥಿ. ನಾವು ನಮ್ಮ ಬರೀ ತಿಥಿ ಅದು ಪುಣ್ಯ ಇದೆ. ಅವ್ರ ತಿಥಿ ಯಾವಾಗಲಿ ಇವ್ರ ತಿಥಿ ಯಾವಾಗಲಿ ಒಂದು 14ನೇ ವೈಕುಂಠ ಸಮಾಧಾನ ದಿವಸ ಮುಂದೆ ರವಾ ಉಂಡಿ ಒಳ ಹೊಡೆದ್ವಿ ಅಂದ್ರೆ ಮರುದು ನಮ್ಮ ಹೆಸರ ಯಾರು ನೆನಪ ಇರುವುದಿಲ್ಲ. ಎಲ್ಲಿ ಹೋಗ್ತದೆ 3ನೇ ದಿವಸ ಅಷ್ಟೇ ಆಗ್ತದೆ. ಆರಿಸ್ತವರ ಇಲ್ಲಿ ಬೆಂಗಳೂರು ಹೋಗ್ತದೆ, ಹೋಗಿ ಬರ್ರಿ. ಅಪ್ಪ ಹೋಗಲಿ ಅವು ಹೋಗಲಿ ಬೆಂಗಳೂರು ನಮ್ಮ ಬರೇ ತಿಂತೀರಿ. ಏನು ಉಳಿದಂಥದ್ದು ನಾವು ಏನು ಮಾಡಿ ಹೇಳ್ತೀವಿ. ಕಬೀರ ಜಬ್ ಹಮ್ ಪೈದಾ ಹುವೆ ಜಗಹ ಸೆ ಹಮ್ ರೋಯೆ. ನಾವು ಯಾವಾಗ ಹುಟ್ಟಿ ಬಂದೆವು ಎಲ್ಲಾರು ನಕ್ಕರು, ಸಂತೋಷ ಪಟ್ಟು, ಬೆಳೆ ಹಂಚಿದ್ರು. ನಾವು ಅದು ಓದ ಬರ್ತೇವೆ. ಐಸಿ ಕಲ್ನಿ ಕಲ್ ಚಲೋ ಹಮ್ ಹಸೆ ಜಗರು. ಏನಾದ್ರೂ ಜೀವನದಾಗ ಮಾಡ್ಲಿಕ್ಕೆ ಬರ್ಬೇಕಲ್ಲ, ವಾ ನಮ್ಮ ಸಮಾಧಾನ ಆಗ್ತದೆ. ನಾವು ಸಂತೋಷದಿಂದ ನಕ್ಕೋತ ಹೋಲಿಕ್ಕೆ ಬರಬೇಕು. ನಮ್ಮ ಸಲುವಾಗಿ ಜನ ಅಳವಾದ್ರು ಬರ್ತಾರೆ.
ಭಾಳ ಫೋನ್ ಮಾಡ್ತಾರೆ, ನಾಳೆ ನಮ್ದು ಬಡ್ಡೆ ಅದ ರೀ. ಬಡ್ಡೆ ಅಂತ ಏನ ಅದು ಡೇ ಅದು ಡಿ ಅದು ಬಡ್ಡಿ ಮಗ. ಇದು ಬಡ್ಡೆ ಬಡ್ಡೆ ಅದ ರೀ. ಅದಕ್ಕೆ ನಿಮ್ಗೆ ಏನಾದ್ರು ಒಂದು ಎರಡು ಸಂದೇಶ ಹೇಳ್ತೀವಿ. ನಾಳೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಸಮಯ ಸಿಕ್ಕರೆ ಎಲ್ಲರೂ ಮೂಡ್ಯಾಕ ಕೂತು ಗಲಗಲ ಅರಳಿ ಏನ್ರಿ ನಾಳೆ ನಮ್ಗೆ 25ನೇ ವರ್ಷಕ್ಕೆ ನಮ್ಗೆ ಬರ್ತಡೇ ಅಳ್ಬೇಕಂತಿದ್ದಾರೆ. ಏನ್ ನಗುವಂಥದ್ದು ಏನ್ ಮಾಡೀರಿ ಅಂತ ನೀವು ನಾವು ನಗು ಅಂತ ತಿಳ್ಕೊಂಡ್ರೆ ಏನಂತದ್ದು ನಗುವಂಥದ್ದು ಮಾಡಿರಪ್ಪ. ನಾವು ತಿರುಗಿ ಮುರುಗಿ ರಟ ಈಗ ಕಲ್ತ್ವಿ, ABCD ಕಲ್ತ್ವಿ, ಜನ ಸಾರ್ಥಕ 9 ತಿಂಗಳಲ್ಲಿ ಬಟ್ಟೆ ಕೊನೆಗೆ ಮಹಾರಾಜ ತುಕಾಮಾಯಿ ಅವರ ತಲೆ ಮೇಲೆ ಕೈ ಇಟ್ಟು ಹಿಂದ ವಸಿಷ್ಠರು ಶ್ರೀ ರಾಮಚಂದ್ರನಿಗೆ ಏನ್ ಕೊಟ್ಟು ಅದನ್ನ ನಾನು ಕೊಡ್ತಾ ಇದ್ದೆ. ದರ್ಶನ ಮಾಡ್ಕೊಂಡು ಏನು ಆಗಿರ್ಬೋದು ಮಹಾರಾಜ. ಒಂದು ದಿವಸ ಅವತ್ತು ನರ ಚತುರ್ದಶಿ, ಕಡೀ ನರ ಚತುರ್ದಶಿ ಸೋಂದಾವಲ್ಲಿ ಮಹಾರಾಜ ಎಲ್ಲರೂ ಪತ್ರ ಎಲ್ಲ ಕಡೆಯಿಂದ ಬಂದಿರೋ ಹೆಣ್ಮಕ್ಳು ನಾವು ನೀವು ಮುಂದಂತ ಅವ್ರಿಗೆ ಎಣ್ಣೆ ಹಚ್ತಿದ್ರು, ಎಣ್ಣೆ ಹಚ್ಚಿ ಎರಿತಿದ್ರಲ್ಲ. ಅವಾಗೆಲ್ಲ ಒಬ್ಬ ಮುಕ್ತಾಬಾಯಿ ಆಕಿ ಎಲ್ಲೆಲ್ಲೂ ಮುಂದೆ ಹೋಗ್ಲಿಕ್ಕೆ ಕೊಡಬಾರ್ದು, ಆಕಿಗೂ ಅಂತ ನೀರು ಹಾಕಬೇಕು. ಆ ಮುಕ್ತಾಬಾಯಿ ಒಂದು ದಿವಸ ಕಡಿಯಾಗಿ ಮುಕ್ತಾಗಿತ್ತು, ದತ್ತಾತ್ರ ಗುಡಿಯಾಗಿ ಆಕಿ ಮನಸ್ಸಿನ ಮುಂಜಾನೆ 10 ಗಂಟೆ ಒಮ್ಮೆಲೆ ಸಹಜ ಏನ್ ಬಂತು, ಗೋಧಿ ಕುಟ್ಟಿದ ಪಾಯಸ ತಿನ್ಬೇಕು. ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್, ಮಾನವೀಯ ಹಾಗೂ ದೈವಿ ಭಾವಗಳ ಒಂದು ಸುಂದರ ಸಮುಚ್ಚಯ ಅಂದ್ರೆ ಸತ್ತು. ಮಹಾರಾಜನು ಎಷ್ಟು ಪ್ರೇಮ ಅನ್ನುವಂಥದ್ದು ಏನಾದರೂ ಒಂದು ಕಾನ್ಸೆಪ್ಟ್ ಇರೋದನ್ನು ನಾವು ನೋಡಬೇಕು ಅಂತ ಕೇವಲ ಸತ್ಪುರುಷರ ಹತ್ರ ಮಾತ್ರವೇ ಹೊರತು ಬಾಕಿ ನಮ್ಮಂತ ಅವನು ಪ್ರೇಮದ ಹೆಸರು ನೋಡ ಬರೀ ಸ್ವಾರ್ಥ. ಆ ಮುಕ್ತಾಬಾಯಲ್ಲಿ ಬಸ್ನ್ಯಾಗ ಬಂದ ಕೂಡ ಮಹಾರಾಜ ಒಳಗೆ ಹೋಗಿ ಗಂಗೂಬಾಯಿ ಅದಕ್ಕೆ ಅಡಿಗೆ ಹೇಳ್ತ, ಗಂಗೂಬಾಯಿ ಇವತ್ತು ಗೋಧಿ ಕೊಟ್ಟಿದ್ದ ಪಾಯಸ ರಾಮದೇವ್ರ ನೈವೇದ್ಯ. ಅವ್ರಿಗೆ ಎಷ್ಟು ಮಹಾರಾಜನ ಜೊತೆಗೆ ಸಂತ ಇತ್ತು, ಪ್ರತಿ ಸಲಿಗಿತ್ತು ಅಂದ್ರೆ ಮಹಾರಾಜ್ ನೋಡಿ ಗಡ್ಯಾರ ಸ್ವಲ್ಪ ಅದು ಹೊಡಬೇಕು, ಇನ್ನು ಗೋಧಿ ಕೊಟ್ಟಿದ್ದ ಪಾಯಸ ಅಂತೀರಿ, 12ಕ್ಕೆ ನೈವೇದ್ಯ ಬಡಿಸಂತೀರಿ, ಯಾವಾಗ ಆಗ್ಬೇಕು ಯಾವಾಗ ಮಾಡ್ಬೇಕು ಅದು ಏನೂ ಅನ್ನಂಗಿಲ್ಲ. 12 ಗಂಟೆಗೆ ಗೋಧಿ ಕೊಟ್ಟಿದ್ದ ಪಾಯಸ ಆಗಬೇಕು. ಅದೇ ನಾ ಕೇಳುವುದ ರಾಮರಾಯ ನೈವೇದ್ಯ ಗೋಧಿ ಕೊಟ್ಟಿದ್ದ ಪಾಯಸ ಆಗುತ್ತೆ. ವ್ಯವಸ್ಥಾಪಕರು ಹಿಂಗೆ ಖಡಕ್ ಆಗುತ್ತದೆ, ಇದಾಗಬೇಕು ಆಗಬೇಕು. ವ್ಯವಸ್ಥೆ ಏನ್ ಮಾಡ್ತಾರೆ ಹೆಣ್ಮಕ್ಳು ಬಡ ಏನಾದ್ರು ಮಾಡಿದ್ರು ಒಟ್ಟು ವ್ಯವಸ್ಥೆ ಮಾಡಿ ಗೋಧಿ ಕೊಟ್ಟಿದ್ದ ಪಾಯಸ ಆಯ್ತು, ನೈವೇದ್ಯ ಆಯ್ತು. ನೈವೇದ್ಯ ಆದ್ಮೇಲೆ ಮಹಾರಾಜರು ದೊಡ್ಡ ಭಕ್ತರು ತುಂಬಾ ಗೋಧಿ ಕೊಟ್ಟಿದ್ದ ಪಾಯಸ ತಗೊಂಡು ಕಬಡ್ಡಿ ಮುಚ್ಚಿಕೊಂಡು ಗೊತ್ತಾಗ್ತೀನಿ. ಮುಕ್ತಾಬಾಯಿ ಇದೊಂದು ಗೋಧಿ ಕೊಟ್ಟಿದ್ದ ಪಾಯಸ ತಗೋ, ಮುಂದೆ 20-25 ವರ್ಷ ಆದ ಬರೋದು ಆ ಹೆಣ್ಮಗಳು ಹೇಳ್ತೀವಿ, ನಮ್ಮ ಅಮ್ಮ ಅಪ್ಪ ಸುತ್ತ ಇಷ್ಟು ನಮ್ಮನ್ನ ನಾವು ನಮಗೇನ್ ಮನಸ್ಸಿನ ಬರ್ತದ ಅಷ್ಟು ಅವರೊಳಗೂ ನೋಡದೆ ಇರ್ತಕ್ಕಂಥ ಪ್ರೇಮ ನಾವು ಮಹಾರಾಜ ಹೇಳಿದ್ರು. ನನ್ನ ಚರಿತ್ರೆಯಲ್ಲಿ ಪ್ರೇಮ ಅನ್ನೋ 2 ಅಕ್ಷರ ತೆಗೆದ್ಬಿಟ್ಟು ಚರಿತ್ರೆನೇ ಇಲ್ಲ, ಮೂರ್ತಿಮಂತ ಪ್ರೇಮ. ಅರ್ಥಾತ್ ಎಲ್ಲರೂ ಎಲ್ಲಿ ಕಟ್ಟದ ಮುಕ್ತಾಬಾಯಿಗೂ ನಾನು 2 ಕಪ್ಪಿ ಬಿಸಿನೀರು ಹಾಕಬೇಕು. ಎಲ್ಲ
ಬ್ರಹ್ಮಾನಂದ ಮಹಾರಾಜರು ಮತ್ತು ಭಾವು ಸಾಹೇಬರು 10-15 ಫೂಟ್ ದೂರ ನಿಂತು ನೋಡ್ಲಿಕ್ಕೆ ब्रह्मानंद महाराज ಏನಂದ್ರು भाऊ साहेब राम आहे राम अंतर्गत माझे सद्गुरुराव रामाची केवळ माझे सद्गुरुराव ब्रह्माची साकार माझे सद्गुरुराव मारुती अवतार ನೋಡು ದೃಷ್ಟಿ ಇಲ್ರಿ ನಮಗೆ एक फोटो ಬಹಳ ಚಂದ ಅದರಿ ಸಾಕ್ಷಾತ್ ಬ್ರಹ್ಮಾನಂದ ಮಹಾರಾಜ ಕೂತಾರನ್ನು ಬಂದಿಲ್ಲ ನಿನ್ನೆ ಸಹಜ ನಮಗೆ ಬಂದು ಹೇಳಿ ಈ ಕತ್ತಿ ಮೇಲೆ ಬ್ರಹ್ಮಾನಂದ ಮಹಾರಾಜ ಕೂಡ್ತಿದ್ದರೆ ಆದ್ದರಿಂದ ನಾಳೆ ಯಾರು ಕೂಡಬಾರ್ದು ಆಗಿಂದಾಗ ನಾವು ಕತ್ತಿ ಒರೆಸಿ ಸ್ವಚ್ಛ ಮಾಡಿ ಮಹಾರಾಜರ ಫೋಟೋ ಹೆಬ್ಬಳ್ಳಿಂದ ತರಿಸಿ ಬ್ರಹ್ಮಾನಂದ ಮಹಾರಾಜ ಫೋಟೋ ಆ ಬೋರ್ಡ್ ಆಗಿಂದ ತಯಾರು ಮಾಡಿಸಿ ಈ ಕತ್ತಿ ಬಹಳ ಪವಿತ್ರವಾದ ನಾಳೆ ಯಾರು ಕೂಡಬಾರ್ದು ಈ ಸಹಿತ ಅದಕ್ಕೆ ಗಿರಿದ ಮಾಡಲಿಕ್ಕೆ ಹೇಳಿಲ್ಲ ನಾನು ನಾಳೆ ಗುರಿ ಮಾಡ್ತಾರೆ ಅವ್ರ ವಸ್ತುವಿಗೆ ಮಹತ್ವದ ಇದೆ ಒಂದ್ಸಲ ಗುರುದೇವ ಆಲ್ದೆ ಅವರು ಉಮದಿಗೆ ಹೋಗಿದ್ರು ಅವ್ರ ಸದ್ಗುರುಗಳ ಊರು ಭಾವು ಸಾಹೇಬ್ ಉಮದಿ ಕರೆದ್ರು ಅವ್ರು ಅಲ್ಲಿದ್ದವ್ರು ಎಲ್ಲರೂ ಇದನ್ನ ಮಾಡ್ತಿದ್ರಿ ಮಲ್ಕೋತಿದ್ರಿ ಕೂಡ್ತಿದ್ರಿ ಅಂತೆಲ್ಲ ತೋರ್ಸ್ಕೊಂತ ಹೋಗಿ ಭಾವು ಸಾಹೇಬ್ ದಿನ ಇಲ್ಲಿ ಲಘುಶಂಕ ಮಾಡ್ತಿದ್ರು ಅಂದ ಕೂಡಲೇ ಗುರುದೇವ ಆಲ್ದೇವ್ರ ಕರ್ಪೂರ ಹಚ್ಚಿ ಆರತಿ ಮಾಡಿದ್ರು और ಪ್ರತಿಯೊಂದು ವ್ಯವಹಾರನೂ ಅಷ್ಟು ದಿವ್ಯಕಾಲ ನಮ್ಗೆ ಆ ದೃಷ್ಟಿ ಇದೆ अर्थात ब्रह्मानंद महाराज ಹೇಳಿಕೊಳ್ಳಿ भाऊ साहेब ಹೇಳಿದ್ರು ब्रह्मानंद बुवा ते तुम्हाला राम आहे खरं पण मला ते महाराज आहे ಅಷ್ಟೊತ್ತಿಗೆ मग स्नान ಎಲ್ಲ ಮುಗಿದಿತ್ತು నేను वर्षावर अಷ್ಟೊತ್ತಿಗೆ मुक्ताबाई मला फार थंडी वाजते 2 तांब्याभर गरम पाणी हवं हम भात खंड यार बिस्नीर हाक ನಾವು ಯಾರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಅಂತೀವಿ ಅಂಥವ್ರ ಸಾನ್ನಿಧ್ಯ ಸಹವಾಸ ಅವ್ರ ಪ್ರೇಮದ ಒಂದು ಲೇಷ ಒಂದು ಕಣ ನಮಗೆ ಸಿಕ್ಕಲು ನಮ್ಮ ಭಾಗ್ಯ ತೆಗಿತು ಆದ್ದರಿಂದ ನಮ್ಮ ಭಾಗ್ಯದ ಇವತ್ತು ಎಷ್ಟು ಹೊತ್ತು ನಾವು ಅವ್ರ ಬಗ್ಗೆ ಮಾತಾಡಿದ್ರು ಕಡಿಮೆ ಅದ ಎಷ್ಟು ಹೊತ್ತು ಅದನ್ನು ಕೇಳಿದ್ರು ಕಡಿಮೆ ಅದ ಆದರೂ ಸಹಿತ ಮನುಷ್ಯ ಭಾವದಿಂದ ನಮ್ದು ಒಂದು ಲಿಮಿಟ್ ಇರ್ತದೆ ಆಮೇಲೆ ಹಸಿವೆ ಆಗ್ಲಿಕ್ಕೆ ಹತ್ತಿರ್ತದೆ ಸಣ್ಣಂಗೆ ಲಕ್ಷ್ಯ ಇತ್ಲಾಗ ಹೋಗ್ಲಿಕ್ಕೆ ಶಾಂತಿ ಮಾಡ್ತದೇನು ಅಂತ ಭಾಗ್ಯದ ಬ್ರಹ್ಮಾನಂದ ಮಹಾರಾಜರ ಒಂದು ಚರಿತ್ರೆ ಮಹಾರಾಜರ ಚರಿತ್ರೆ ನಾವು ಹೇಳ್ಕೊಂಡು ಕೂತ್ರೆ ಮಹಾರಾಜರು ಒಂದು ದಿವಸ ರಾತ್ರಿ 10 ಗಂಟೆಗೆ ಉಪಹಾರ ಭಾವು ಸಾಹೇಬರು ಶಂಕರ ಸಾಹೇಬರು ಅವರು ಇವರು ಎಲ್ಲರೂ ಕೂತಿದ್ರು ಮಹಾರಾಜ ತಮ್ಮ ಪ್ರವಾಸದೊಳಗಿನ್ನು ತಮ್ಮ ಜೀವನದೊಳಗಿನ್ನು ಪ್ರಸಂಗ ಹೇಳ್ಕೋತ ಅರ್ಧ ತಾಸ 1.5 ತಾಸ 2 ತಾಸ ಎಲ್ಲರೂ ಕೈ ಒಳಂತ ಅಂತ ಎದ್ದಿದ್ರು ಕೈ ತಗೊಂಡು ಬಂದು ಮತ್ತಂತ ಮೇಲಿನ ಕೆಲವು ಹಂಗ ಕೂತ ಬಿಟ್ಟು ನೀವು ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು 4 ಗಂಟೆ ಅರ್ಧರಾತ್ರಿ ಗಂಟೆ ಅವ ಮಹಾರಾಜರು ಅದೇನು ಇದು ಹರಟು ಏನಿದು ಹೇಳಿ ಎಲ್ಲರೂ 4 ಗಂಟೆಗೆ ಅರ್ಧರಾತ್ರಿ ಗಂಟೆ ಆಗ್ತದೆ ನಾನು ಬ್ರಹ್ಮಾನಂದ ಮಹಾರಾಜರು ಬೆಳತನಕ ಗಂಟಾಪುರದ ದೊಡ್ಡದು ಒಂದು ಪದಾರ್ಥ ತುಂಬ ಖವಾ ಇಟ್ಕೊಂಡು ಸಕ್ಕರೆ ಪಚ್ಚೆ ಹಾಕಿ ವ್ಯವಸ್ಥಿತವಾಗಿ ಮಾಡಿ ಉಂಡಿ ಮಾಡ್ತಿದ್ದು ಪೇಡೆ ಮಾಡ್ಕೋತ ಕೂತಿರ್ತೀವಿ ನಿನ್ನೆ ಹೇಳಿ ಮಹಾರಾಜರು ಪ್ರಸಂಗಗಳನ್ನು ಹೇಳಿ ಕತ್ತು ಅದ ಅವರಿಗೂ ಸಮಯದ ಪ್ರಜ್ಞೆ ಇರ್ತಿದ್ದಿಲ್ಲ ಕೇಳೋರು ಮಹಾರಾಜ ಸತ್ಪುರುಷ ಚರಿತ್ರೆ ಅಂತ ನಾ ಇದೇ ಹೇಳಿಲ್ಲ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್ ಸತ್ಪುರುಷದ ಚರಿತ್ರೆ ಅಥವಾ ವಿಚಾರಗಳ ಒಂದು ಸಮುಚ್ಚಯ ಅಂತಂದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕ ಜೀವನದ ಒಂದು ವಿಶ್ವಕೋಶ ಇದ್ದಂತೆ
ಒಂದೊಂದು ಶಬ್ದಗಳಲ್ಲೂ ದಿವ್ಯತೆಯ ಭಾವ ತುಂಬಿರ್ತದೆ. ನಮಗೆ ಓದು ನುಡಿನ ಬರ್ತದೆ ಅಂತ ಕಿವಿ ಹಾಕೊಂಡು ಕೇಳಿಗೂ ಬರ್ತಿರ್ತದೆ. ಅದನ್ನೂ ಸಹಿತ ಎಂತೆಂಥವ್ರು ಅಂತ ಇಂಥ ಸುಳ್ಳು ಹಾರಿಸಿ ಇರ್ತದೆ. ನಾರಾಯಣ ಚರಿತ್ರೆ ಅವ್ರ ಪ್ರವಚನ ತಪ್ಪದ ಓದ್ಬೇಕು. ದಿನ ಒಂದು ಸ್ವಲ್ಪ ಇವತ್ತು ಖರೆ ಹೇಳ್ಬೇಕು ಅಂದ್ರೆ LKG ಇಟ್ಕೊಂಡು ಯೂನಿವರ್ಸಿಟಿ ಕೊನೆಯ ಡಿಗ್ರಿ ಕ್ಲಾಸಿನವರೆಗೂ ಒಂದು ಕ್ಲಾಸ್ನಾಗೂ ಒಂದು 10 ನಿಮಿಷನು ಸದ್ವಿಚಾರಗಳ ಉಪದೇಶ ನಮ್ಗೆ ಕೇಳಲಿಕ್ಕೆ ಎಂಥ ಸುಖಾಂತಿಕ ಸಮಾಜ ಅಂದ್ಬೇಕು. ನಾವೇನ್ ಮಾಡ್ಬೇಕು ಅಂದ್ರೆ ತಪ್ಪದ ಪ್ರತಿ ದಿವಸ ಸ್ವಲ್ಪ ಇಲ್ಲ ಸ್ವಲ್ಪ ಆ ಸತ್ಪುರುಷರ ವಿಚಾರಗಳನ್ನ ನಮ್ಮ ತಲೆಯಾಗ ಹೋಗ್ಲಿ, ಒಳಗೆ ಇಳೀಲಿ, ಉಳಿಲಿ ಅನ್ನೋ ದೃಷ್ಟಿಯಿಂದ ಏನಾದ್ರೂ ಸ್ವಲ್ಪ ಕೇಳಬೇಕು. ನಾನು ಹೇಳಿದೆ ವೆನಟಿ ಬ್ಯಾಗಿನ ಕತ್ತಿ ಹೇಳಿ ಅದ್ರಾಗೇನು ಸುಮ್ಮನೆ ಕನ್ನಡಿ ಹಣಿಗೆ ಅದನ್ನ ಇದನ್ನ ಇಟ್ಕೋತೀನಿ. ಇಟ್ಕೊಂಡ್ರೆ ಬ್ಯಾಡ, ಅದ್ರ ಜೊತೆಗೆ ಒಂದು ಸತ್ಪುರುಷ ಚರಿತ್ರೆ, ಒಂದೇನಾದ್ರೂ ಸದ್ವಿಚಾರಗಳ ಒಂದು ಸಣ್ಣ ಒಂದು ಪುಸ್ತಕ ಇತ್ತು. ಎಲ್ಲರೂ ಕೂತಿದ್ರಿ ಅಂತ ಕಲಿಯೋದನ್ನು ಓದ್ಕೊಂಡು ಅರ್ಥಾತ್ ಏನು ಅಂದ್ರೆ ಓದ್ಬೇಕು, ಕೇಳಬೇಕು, ನೋಡ್ಬೇಕು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ. ಸ್ಥಿತಪ್ರಜ್ಞೆ ಹೆಂಗೆ ಕೂಡ್ತಾನ, ಹೆಂಗೆ ನಡೀತಾನ, ಹೆಂಗೆ ಮಲ್ಕೋತಾನ, ಹೆಂಗೆ ಅಡ್ಡಾಡ್ತಾನ, ಹೆಂಗೆ ತಿಂತಾನ, ಹೆಂಗೆ ಉಳ್ತಾನ, ಪ್ರತಿಯೊಂದರಲ್ಲೂ ದಿವ್ಯತೆ. ಸತ್ಪುರುಷರಿಗೆ ಶರಣ ಹೋಗಬೇಕು, ಅವ್ರ ಉಪದೇಶಗಳನ್ನು ಶ್ರವಣ ಮಾಡಬೇಕು. ಇವನ್ಗೆ ರೆವಲ್ಯೂಷನ್ ಇದು, ಇಲ್ಲ ರೆವಲ್ಯೂಷನ್. ದೇಹವನ್ನು ನಾವು ಎಷ್ಟು ಚಂದ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಮನೆಗೆ ನಮಗೆ ನಿರಾಶನೆ. ನಾವು ನೋಡ್ತೀವಿ ಎಂಥ ದುರವಸ್ಥಾ ಅಥವಾ ಎಂಥ ಒಂದು ವಿಚಿತ್ರ ಅವಸ್ಥಾ ಬಂದದ ಅಂದ್ರೆ 75-80 ವರ್ಷದ ವಯಸ್ಸಾಗಿರ್ತದ, ಇನ್ನೂ ತುಂಬ ಚೆನ್ನಾಗಿ ಬಡ್ಕೊಳ್ಳಿಕ್ಕೆ ಸೇರಿಕೊಂಡು ಪೌಡರ್ ಬಡ್ಕೊಂಡು ಎಷ್ಟು ಪೌಡರ್ ಬಡ್ಕೊಂಡ್ರೆ ಏನ, ಎಷ್ಟು ತಿಂತೀವ್ರಿ ಯಾವಾಗಲೂ ಸಮಾಧಾನ. ಮುಂಜಾನೆ ಕೂಡ ಮಾತ್ರ ಚಹಾ ಮಸ್ತ್ ಆಗಿದೆ, ಎಷ್ಟು ಚಹಾ ಕುಡಿದ್ರೆ ಲೆಕ್ಕ ಹಾಕಿ ಗ್ಯಾಲನ್ ಗಟ್ಲೆ ಅಲ್ಲ, ಬ್ಯಾಲನ್ ಅಲ್ಲ ಟ್ಯಾಂಕರ್ ಗಟ್ಲೆ ಚಹಾ ಕುಡಿದಿದೆ. ಮತ್ತೆ ಚಹಾ ಬೆಸ್ಟ್ ಒಮ್ಮೆ ಅನ್ಸರಿ ವಾ ಇವತ್ತು ನಾಮಸ್ಮರಣೆ ಮಸ್ತ್. ನಮ್ ನಾಮಸ್ಮರಣೆ ಹೆಂಗಲ್ಲ ತಂಗುಳದ್ದಾಗ್ಬಿಟ್ಟದ. ಅದು ಇನ್ನೂ ಅಂತ ಅಳಸಿಲ್ಲ, ತಂಗುಳದ್ದು ಹೆಂಗಾರೆ 2 ಮಾರಿ 2 ಬಳ ಹಾಕೊಂಡು ಇರ್ತಾರೆ. ಅದೆಲ್ಲ ಹೇಳಿ ಮೊದಲಿಗೆ ವಾಲ್ದ ಅನಿಸ್ತದ, ಇಲ್ಲದ ವಿಚಾರ ಬರ್ತಾವ. ಬಹಳ ಕಠಿಣ ಅದ. ಮುಖ್ಯ ಕಾರಣ ಏನು ಅಂದ್ರೆ ನಾವೇನು ಬಹಿರ್ಮುಖವಾಗಿ ಹೊರಗಿನ ದೃಶ್ಯ ಪ್ರಪಂಚಕ್ಕೆ ಮಹತ್ವ ಕೊಡ್ತೀವಿ. ಇದ ನಮ್ಮ ಸರ್ವಘಾತ್ಮ. ಸೆಳೆಯದಿರದೆಲ್ಲ ಮನ ಜಗದ ವೈಭವವು ದೇವ ಹಿರಿ ಗುರುರಾಯ ತೋರಿಸೈ ನಿನ್ನ ಮಾಯ. ಜಗದ ವೈಭವವು ಸೆಳೆಯದಿರದೆಲ್ಲ ಮನ ಜಗದ ವೈಭವ. ಹೊರಗಿನ ಪ್ರಪಂಚಕ್ಕೆ ಆಕರ್ಷಿತ ಆಗಬಾರ್ದು. ಅದರೊಳಗೆ ಏನೂ ಸಮಾಧಾನ ಇಲ್ಲ. ಶಾಂತವಾಗಿ ಅಂತರ್ಮುಖವಾಗಿ ಕೂತ್ಕೊಂಡು ನಾಮಸ್ಮರಣೆ. ಬ್ರಹ್ಮಾನಂದ ಮಹಾರಾಜ್ ಎಷ್ಟು ನಾಮಸ್ಮರಣೆ. ಮಹಾರಾಜರವರು ಹೇಳಿದ್ರು, ಬಡವ ಹಚ್ಕೊಂಡ್ರಿಯಲ್ಲಿ ಸರ್ಪೇಶ್ವರ ದೇವಸ್ಥಾನದಲ್ಲಿ ನಾಮಸ್ಮರಣೆ 2.5 ವರ್ಷ ಅಷ್ಟು ಕಠೋರ ಸಾಧನೆ. ಮೂರ್ತಿವಂತ ನಾಮವೇ ಅಂತ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಪ್ರಭು ಶ್ರೀರಾಮಚಂದ್ರನ ಈ ಜನ್ಮೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಈ ದಿವ್ಯವಾಗಿರ್ತಕ್ಕಂಥ ಬೆಳಧರಿ ಗ್ರಾಮದಲ್ಲಿ ನಾವು ಇವತ್ತು ಆ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟೊತ್ತಿನವರೆಗೂ ನಾವು ಯಾವುದೋ ಒಂದು ಲೋಕದಲ್ಲಿ ಇದ್ದಂಗೆ ನಮ್ಮ ಜೀವನವನ್ನು ನಮ್ಮ ಸಮಯವನ್ನು ಸಾರ್ಥಕ ಮಾಡಿಕೊಂಡ್ವಿ. ಭಗವಂತ ನಮಗೆ ಇಂಥಾದನೆ ನನ್ನ ಬುದ್ಧಿ ಕೊಟ್ಟು ಸತ್ಸಂಗ ಮಾಡುವಂಥ ಅಂಥ ಪರಮಾತ್ಮನಲ್ಲಿ ನಾನು ಅಂತಃಕರಣಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಭಗವಂತ ಮಹಾರಾಜ್ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಡುತ್ತದೆ. ಆದರೆ ಅದರ ಜೊತೆಗೆ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ,
ಅದು ಸತ್ರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊರಬೇಕು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಸದ್ಗುರು ನಮ್ಮನ್ನೆಲ್ಲರನ್ನೂ ಅನುಗ್ರಹಿಸಿದೆ ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ, ಪ್ರಭು ಶ್ರೀ ಸೀತಾರಾಮಚಂದ್ರ ಭಗವಾನ್ ಕಿ ಜೈ. ಜೈ ಜೈ